ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಬ್ರಹ್ಮ. ಸ್ನೇಹಿತರೆ, ವಾರಕ್ಕೊಂದು ವಿಚಾರ ಸತ್ಸಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈ ವಾರದ ವಿಚಾರ, ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತ. ಹಲವಾರು ಜನ ಪ್ರಶ್ನೆಗಳನ್ನು ವಾಟ್ಸಪ್ಪಲ್ಲಿ ಕಳಿಸಿದ್ದೀರಾ, ವಾಯ್ಸ್ ಮೆಸೇಜ್ ಮೂಲಕ. ಕೆಲವರು ಟೆಕ್ಸ್ಟ್ ಮೆಸೇಜ್ ಕಳಿಸಿದ್ದೀರಾ. ಆದ್ದರಿಂದ ಈ ವಿಷಯವನ್ನೇ ಇಂದಿನ ಸತ್ಸಂಗ ಕಾರ್ಯಕ್ರಮದಲ್ಲಿ ತಗೊಂಡಿದ್ದೀನಿ. ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ. ಕೆಲವೊಂದು ಉದಾಹರಣೆಗಳು ಹೇಳೋದ್ರ ಮೂಲಕ ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಅದರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ. ಫಸ್ಟು ಉದಾಹರಣೆಗೆ, ನಾನು ಆಲ್ರೆಡಿ ಕೆಲವೊಂದು ರೀಲ್ಸ್ ಮಾಡಿದೆ, ಅದು ನೋಡಿದ್ದೀರಾ ಅನಿಸುತ್ತೆ. ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ಹೊಸಬ್ರೆಲ್ಲ ಬಂದಿರ್ತಾರೆ. ಒಂದು ಗುಹೆಯಲ್ಲಿ ಸಿಂಹ ಕೂತ್ಕೊಂಡು ಗಂಟೆ ಬಾರಿಸ್ತಾ ಇದೆ, ಗಂಧದ ಕಡ್ಡಿ ಹಿಡ್ಕೊಂಡು ಬೆಳಗ್ತಾ ಇದೆ. ಓಂ ವೀರಾಂಜನೇಯ ವೀರಾಂಜನೇಯ ಅಂತ ಮಂತ್ರ ಹೇಳ್ತಾ ಇದೆ. ಬಹಳ ಶ್ರದ್ಧೆ, ಭಕ್ತಿಯಿಂದ, ನಂಬಿಕೆ, ವಿಶ್ವಾಸದಿಂದ, ಪ್ರೀತಿ, ಗೌರವದಿಂದ ಪೂಜೆ ಮಾಡ್ತಾ ಇದೆ ಸಿಂಹ. ಯಾಕೆ ಅಂತಂದ್ರೆ, ಜಿಂಕೆ ಬಂದು ಗುಹೆ ಒಳಗಡೆ ಬಂದು ಬಾಯಿಗೆ ಬೀಳ್ತದ. ಫಸ್ಟ್ ಪಾಯಿಂಟ್, ಬೀಳ್ತದ. ಈಗ ಬೀಳಂಗಿದ್ರೆ ಕೆಲವರು ಹೇಳೋ ಪ್ರಕಾರದಲ್ಲಿ ಎಷ್ಟು ಸಾವಿರ ಮಂತ್ರಗಳನ್ನ ಜಪ ಮಾಡಬೇಕು. ಎಷ್ಟು ಸಾವಿರ ಮಂತ್ರಗಳು ಜಪ ಮಾಡಿದ್ರೆ ಜಿಂಕೆ ಬಂದು ಗುಹೆ ಒಳಗಡೆ ಬಂದು ನನ್ನ ಬಾಯಿಗೆ ಬೀಳ್ತದೆ. ಅಣ್ಣ, ನನ್ನನ್ನು ತಿನ್ಕೋ, ನನಗೆ ಬದುಕಕ್ಕೆ ಇಷ್ಟ ಇಲ್ಲ, ನಿನಗೆ ಆಹಾರ ಆಗ್ತೀನಿ ಅಂತ ಜಿಂಕೆ ಬಂದು ಬಾಯಿಗೆ ಬೀಳ್ತದೆ. ಅಥವಾ ಎಷ್ಟು ಸಲ ಗಂಟೆ ಅಳ್ಳಾಡಿಸ್ಬೇಕು, ಎಷ್ಟು ಗಂಧದ ಕಡ್ಡಿಗಳನ್ನು ಖಾಲಿ ಮಾಡಬೇಕು, ಎಷ್ಟು ಕೆಜಿ, ಎಷ್ಟು ಮೊಳ ಹೂವುಗಳನ್ನು ಹಾಕಬೇಕು, ಎಷ್ಟು ಸಲ ನಿದ್ದೆ ಬಿಟ್ಬಿಟ್ಟು ಊಟ, ಆಹಾರ, ನೀರೆಲ್ಲ ಬಿಟ್ಬಿಟ್ಟು ಕುತ್ಕೊಂಡು ಪೂಜೆ ಮಾಡಿದ್ರೆ ನನಗೆ ಜಿಂಕೆ ಬಂದು ಬಾಯಿಗೆ ಬೀಳ್ತದೆ. ಇದು ಸಾಧ್ಯವಿದೆಯಾ? ಆ ಸಿಂಹ ಏನೇನು ಮಾಡ್ತಾ ಇದೆ ಸರ್ಕಸ್ಸು, ಈ ಸರ್ಕಸ್ ಮಾಡೋದ್ರಿಂದ ಏನಾದರೂ ಜಿಂಕೆ ಬಂದು ಬಾಯಿಗೆ ಬೀಳ್ತದ? ಇದು ಎಷ್ಟು ಜನ್ಮಕ್ಕಾಗತ್ತೆ? ಫಸ್ಟ್ ಪಾಯಿಂಟ್, ಎಷ್ಟು ಜನ್ಮದಲ್ಲಿ ಈ ಪೂಜೆಗೆ, ಮಂತ್ರಕ್ಕೆ ಮಾವಿನಕಾಯಿ ಉದುರಿಸುತ್ತೆ? ಉದುರುತ್ತಾ, ಉದುರಲ್ವಾ? ಖಂಡಿತವಾಗ್ಲೂ ಉದುರಕ್ಕೆ ಸಾಧ್ಯವಿಲ್ಲ. ಭಗವಂತ ಆಹಾರವನ್ನ 1000 ಪಟ್ಟು ಹೇರಳವಾಗಿ ಕೊಟ್ಟಿದ್ದಾನೆ. ನನಗೆ ಎಷ್ಟು ಬೇಕೋ ಅದಕ್ಕಿಂತ 1000 ಲಕ್ಷ ಕೋಟಿ ಪಟ್ಟು ಹೆಚ್ಚಾಗಿ ಕೊಟ್ಟಿದ್ದಾನೆ. ಗುಹೆ ಬಿಟ್ಟು ಆಚೆ ಹೋಗು, ಕುತ್ಕೋ, ವೆಯ್ಟ್ ಮಾಡು, ಕಾಯಿ, ಬೇಟೆ ಆಡು, ನಿಂಗೆ ಎಷ್ಟು ಬೇಕು ಅಷ್ಟು ತಿನ್ಬಿಡು, ಇನ್ನು ಮಿಕ್ಕಿದ ನಾಯಿ ನೈರುಗಳಿಗೆ ಬಿಟ್ಬಿಡು, ಆರಾಮಾಗಿ ಬಂದು ಗುಹೆಯಲ್ಲಿ ಅದ್ಭುತವಾಗಿ ನಿದ್ದೆ ಮಾಡು. ಇದನ್ನು ಬಿಟ್ಬಿಟ್ಟು ಪೂಜೆ ಪುನಸ್ಕಾರಗಳು ಇವೆಲ್ಲ ಮಾಡ್ಕೊಂಡು ಜಿಂಕೆ ಬಂದು ಬಾಯಿಗೆ ಬೀಳ್ತದಂದ್ರೆ ಖಂಡಿತವಾಗ್ಲೂ ಬೀಳೋದಿಲ್ಲ. ಈ ರೀತಿ ಅವಿವೇಕಿಗಳು, ಅಜ್ಞಾನಿಗಳು, ದಡ್ರು, ಮೂರ್ಖರು ಸಮಾಜದಲ್ಲಿ ಕಡಿಮೆ ಇಲ್ಲ. ಬೇಜಾನ್ ಜನ ಇದ್ದಾರೆ. ಇಲ್ಲಿ ಬಂದು ಕುತ್ಕೊಂಡು ಕೇಳ್ತಾರೆ, ಮಕ್ಕಳಿಲ್ಲ, ಯಾವ ಪೂಜೆ ಮಾಡಿದ್ರೆ ಮಕ್ಕಳಾಗ್ತಾವ ಗುರುಜಿ ಅಂತ. ಶಾಬಾಷ್, ವೆರಿ ಗುಡ್. ನೀನ್ ಹೇಳಮ್ಮ, ನಂಗೆ ಗೊತ್ತಿಲ್ಲ. ನಮಗ್ ಗೊತ್ತಿದ್ರೆ ನಾವ್ಯಾಕೆ ನಿಮ್ಮ ಹತ್ರ ಬರ್ತಾ ಇದ್ದೀವಿ? ನೀವಲ್ವ ಗುರುಗಳು, ನೀವು ಹೇಳ್ಕೊಡಿ ಅಂತ. ನಾನು ಯಾವ ಪೂಜೆ ಪುನಸ್ಕಾರ ಮಾಡೋದ್ರಿಂದ ಇದುವರೆಗೂ ಮಕ್ಕಳಾದವ್ರು ನೋಡಿಲ್ಲ. ನೀನೇನಾದ್ರೂ ನೋಡಿದ್ರೆ ಖಂಡಿತವಾಗ್ಲೂ ಹೇಳ್ಕೊಡು, ಖಂಡಿತವಾಗಿ ತಿಳಿಸ್ತೀನಿ ಅಂತ. ಏನ್ ಗುರುಜಿ ಹಿಂಗ್ ಮಾತಾಡ್ತೀರಾ? ಅಲ್ಲಮ್ಮ, ಮಕ್ಕಳಾಗ್ಲಿಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಪರಿಹಾರ, ಅದನ್ನ ಕೇಳೋದು ಬಿಟ್ಬಿಟ್ಟು ಯಾವ ಪೂಜೆ ಮಾಡಿದ್ರೆ, ಯಾವ ಮಂತ್ರ ಹೇಳಿದ್ರೆ ಮಕ್ಕಳಾಗ್ತವೆ ಅಂದ್ರೆ, ಪೂಜೆ ಮಾಡೋದ್ರಿಂದ, ಮಂತ್ರ ಹೇಳೋದ್ರಿಂದ ಮಕ್ಕಳಾಗ್ತವ? ಇಲ್ಲಿ ಎಂತೆಂಥವ್ರು ಬರ್ತಾರೆ ಅಂತಂದ್ರೆ, ಈ ಸಿಂಹ ಕುತ್ಕೊಂಡು ಗುಹೆಯಲ್ಲಿ ಹೆಂಗೆ ಮಂತ್ರ ಹೇಳ್ತಾ ಇದೆ, ಇದೇ ತರದವರೇ ಹೆಚ್ಚಾಗಿ ಬರೋದು ಪಾಪ. ಇಲ್ಲಿ ಅವ್ರು ಏನೋ ಅನ್ಕೊಂಡ್ಬಿಟ್ಟಿರ್ತಾರೆ, ಏನೋ ಗುರುಗಳ ಹತ್ರ ಹೋದ್ರೆ ಓಂ ಚೂಂ ಬ್ರೀಮ್ ಅಂತ ಒಂದು ಮಂತ್ರ ಹಾಕ್ಬಿಡ್ತಾರೆ, ನಮ್ಮ ಮಕ್ಕಳಾಗ್ಬಿಡ್ತವೆ, ನಮ್ಮ ಸಾಲಗಳು ತೀರಿಸ್ಬಿಡ್ತವೆ, ಹಿಂಗಂತ ಅನ್ಕೊಂಬರ್ತಾರೆ. ಇಲ್ಲಿ ನಾನು ಖಂಡಿತವಾಗ್ಲೂ ನಾನು ಯಾವುದೇ ಭ್ರಮೆ, ಕಲ್ಪನೆ, ಊಹೆಗಳಲ್ಲಿ ಬದುಕೋದು ನನಗೆ ಇಷ್ಟ ಇಲ್ಲ, ಬದುಕಕ್ಕೆ ಬಿಡೋದು ಇಲ್ಲ. ಇಲ್ಲಿ ಒಂದೇ ರಿಯಾಲಿಟಿ, ವಾಸ್ತವತೆ, ಫ್ಯಾಕ್ಟ್. ಕೆಲಸ ಮಾಡಿದ್ರೆ ದುಡಿಮೆ ಮಾಡ್ಬೇಕು. ಉದ್ಯೋಗಂ ಪುರುಷ ಲಕ್ಷಣಂ. ಯಾರು ಕೆಲಸ ಮಾಡಿದ್ರೆ ನೀನ್ ಸುಮ್ಮ ಕೂತ್ಕೊಳ್ಳಪ್ಪ, ನಿನಗೆ ತಿಂಗಳಿಗೆ ಇಷ್ಟು ಸಂಬಳ ಕೊಡ್ತೀನಿಯಾ, ವರ್ಷಕ್ಕೆ 2 ಬೋನಸ್ ಕೊಡ್ತೀನಿಯಾ, ಆರಾಮಾಗಿ ಕುತ್ಕೋ, ನೀನ್ ಏನು ಕೆಲಸ ಮಾಡ್ಬೇಡ, ಬೆಳಿಗ್ಗೆ ಎದ್ದೋಳು, ಮಲ್ಕೋ, ಚೇರ್ ಮೇಲೆ ಕುತ್ಕೋ, ನಾನ್ ತಗೊಂಬಂದು ನಿನ್ನ ಮನೆಗೆ ಕೊಡ್ತೀನಿ. ಯಾರಾದ್ರೂ ಕೊಡ್ತಾರಾ? ಯಾರಾದ್ರೂ ಪ್ರಪಂಚದಲ್ಲಿ ಆ ಥರದವ್ರು ಇದಾರ? ನೀನ್ ಏನು ಮಾಡಬೇಡ, ತಿಂಗಳಿಗೆ 1 ಲಕ್ಷ ಕೊಡ್ತೀನಿ, ಯಾರಾದ್ರೂ ಇದ್ದಾರಾ? ಖಂಡಿತವಾಗ್ಲಿಲ್ಲ. ಆದ್ರೆ ಮನುಷ್ಯನಿಗೆ ಅದೊಂದು ಭ್ರಮೆ, ಕಲ್ಪನೆ, ಒಂಥರ ನಶೆ ಚೆನ್ನಾಗಿರ್ತದೆ, ಕಲ್ಪಿಸ್ಕೊಳಕ್ ಏನಂತೆ. ಒಬ್ಬ ಬಂದು ಕುತ್ಕೊಂಡು ಕೇಳ್ತಾನೆ, ನಾನ್ ಯಾವ ಕೆಲ್ಸನೂ ಮಾಡೋದಿಲ್ಲ, ಕುಂತಿದ್ದ ಜಾಗ ಹಣ ಬರ್ಬೇಕು. ಹೆಂಗ್ ಬರ್ಬೇಕಪ್ಪ? ಯಾರು ಕೊಡ್ತಾರೆ? ನಾನು ಮಾಡ್ತೀನಿ, ಏನೋ ಮಾಡ್ತೀನಿ.
ಏನ್ ಮಾಡ್ತೀಯ? ಇಷ್ಟು ಲಕ್ಷ ಮಂತ್ರ ಹೇಳಿದ್ರೆ ಕುಂತಿದ್ದ ಜಾಗಕ್ಕೆ ತಗೊಂಬಂದು ಕೊಡ್ತಾನೆ. ಸರಿ ಆಯ್ತು ಹೇಳಪ್ಪ, ಹೇಳ್ಕೊಂಡ್ ಕೂತ್ಕೊ. ಒಂದು ಅದ್ಭುತವಾದ ಕತೆ ಹೇಳ್ತೀನಿ ಕೇಳಿ. ಕತೆ ಅಲ್ಲ, ನೈಜ ಘಟನೆ. ಸುಮಾರು 12 ಕೋಟಿ ಸಾಲ ಮಾಡ್ಕೊಂಬಿಟ್ಟವನೆ. 48 ವರ್ಷ ವಯಸ್ಸು, ಹೆಂಡತಿಗೆ 43 ವರ್ಷ ವಯಸ್ಸು, ಇಬ್ರು ಮಕ್ಕಳಿದ್ದಾರೆ, ವಯಸ್ಸಿಗೆ ಬಂದಿರೋ ಮಕ್ಕಳು, ಅಪ್ಪ ಅಮ್ಮ ಇದ್ದಾರೆ. ಈ 12 ಕೋಟಿ ಸಾಲ ಮಾಡ್ಕೊಂಡಿರೋದು ಏನಕ್ಕೆ ಅಂದ್ರೆ, ವ್ಯಾಪಾರದಲ್ಲಿ ಏನೋ ಲಾಸ್ ಆಗ್ಬಿಟ್ಟು ಸಾಲ ಮಾಡ್ಕೊಂಡು ಬಿಟ್ಬಿಟ್ಟವನು. ಈಗ ಅವ್ರ ಹೆಂಡತಿ ನನ್ನ ಹತ್ರ ಬಂದವಳೆ. ಈ ಸಾಲ ಆಗಿ ಸುಮಾರು 4 ವರ್ಷ ಆಗಿದೆ. ಮೊದಲು ಸೈಟ್ ಮಾರ್ಕಂಡ, ಒಂದಷ್ಟು ಸಾಲ ತೀರಿಸ್ತಾ, ಮನೆ ಮಾರ್ಬಿಟ್ಟ, ಹೆಂಡತಿಗೆ ಹೇಳಲಿಲ್ಲ, ಕೆಲಸ ಬಿಟ್ಬಿಟ್ಟ, ಫ್ಯಾಕ್ಟ್ರಿ ಇತ್ತು ಫ್ಯಾಕ್ಟ್ರಿ ಮಾರ್ಬಿಟ್ಟ. ಸೊ ಯಾವುದೋ ಒಂದು ಕಡೆ ಇನ್ವೆಸ್ಟ್ಮೆಂಟ್ಗೆ ಹಾಕಿದ್ದ, ಅದನ್ನು ಮಾರ್ಬಿಟ್ಟ, ಒಡವೆ ತಗೊಂಡೋಗಿ ಇಟ್ಬಿಟ್ಟ. ಇದೆಲ್ಲ ಮಾಡಿದ್ರು ಕೂಡ ಈಗ ಪ್ರೆಸೆಂಟ್ 12 ಕೋಟಿ ಇದೆ. ಆತನಿಗೆ ನನ್ನ ಹತ್ರ ಬಂದಾಗ ಅವ್ರ ಹೆಂಡತಿ ಹೇಳ್ತಾ ಇರೋದು, ಗಂಡನ ಕರ್ಕಮ್ಮಮ್ಮ ಅಂದೆ, ಬರಲ್ಲ ಅಂದ್ರೆ ಬಲವಂತ ಮಾಡಿ ಕರ್ಕಮ್ಮ, ಹೆಂಗಾದ್ರು ಏನೋ ಸುಳ್ಳು ಹೇಳ್ಬಿಟ್ಟು ಕರ್ಕಮ್ಮ ಅಂತ ಕರ್ಕೊಂಬಂದೆ. ಕರ್ಕೊಂಬಂದ್ಮೇಲೆ ಅವನಿಗೆ ಸಾಲ ಹೆಂಗಯ್ಯ ತೀರಿಸ್ತಾ ಇದೆಯಾ ಅಂದ್ರೆ, ಯಾವುದೋ ಒಬ್ಬ ಗುರುಗಳು ಅವನಿಗೊಂದು ಪೇಜ್ ಕೊಟ್ಟವ್ರ ಪುಸ್ತಕ. 294 ಪೇಜ್ ಇದೆ ಆ ಪುಸ್ತಕ. ಆ ಪುಸ್ತಕದಲ್ಲಿ 108 ಮಂತ್ರಗಳಿದಾವೆ. ಈ 108 ಮಂತ್ರಗಳನ್ನ, ಒಂದೊಂದು ಮಂತ್ರಗಳನ್ನ ಒಂದು ದಿನಕ್ಕೆ 1080 ಬಾರಿ ಹೇಳ್ಬೇಕಂತೆ. 1080 ಬಾರಿ ಹೇಳಿದ್ರೆ ಇವನು ಸಾಲಗಳೆಲ್ಲ ತೀರ್ತವಂತೆ. ಅವನು ಯಾರೋ ಹೇಳ್ದವನು, ತಲೆಯಲ್ಲಿ ಸಗಣಿ ತುಂಬ್ಕೊಂಡವನು ಹೇಳ್ದ, ಪರವಾಗಿಲ್ಲ. ಇವನಿಗೇನಾಗಿದೆ, ಇವನು ಮಾಡ್ತಾವನೆ, ಯಾಕೆಂದ್ರೆ ಇವನ್ ತಲೆಯಲ್ಲೂ ಬರೀ ಸಗಣಿನೇ ಇದೆ. ಬೆಳಿಗ್ಗೆ ಎದ್ರೆ ಸಾಕು, 5 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡಿ, ಮಡಿ ಬಟ್ಟೆ ಉಟ್ಕೊಂಡು, ಹಾಕೊಂಡು ನಾಮ ಹಾಕೊಂಡು, ಕೈಗೆ ಮೈಗೆಲ್ಲ ವಿಭೂತಿ ಬಳ್ಕೊಂಡು ಅದ್ಭುತವಾಗಿ ಮಂತ್ರ ಹೇಳಕ್ ಕುತ್ಕೊಂಡ. 1080 ಸಲ. ಆ ಮಂತ್ರ ಓದಬೇಕು ಅಂದ್ರೆ 5-10 ನಿಮಿಷ ಆಗ್ಬಿಡ್ತದೆ. ಆ 5-10 ನಿಮಿಷನ 1080 ಅಂದ್ರೆ ಒಂದ್ ದಿವಸದಲ್ಲಿ 1080 ಹೇಳಕ್ ಸಾಧ್ಯವಿಲ್ಲ. ಕುತ್ಕೊಂಡು ಹೇಳ್ತೀನಿ ಅಂದ್ರೆ 24 ಗಂಟೆಲಿ ಮುಗಿಸ್ಬೋದು. ಬಟ್ 24 ಗಂಟೆನೂ ಮಂತ್ರ ಹೇಳ್ಕೊಂಡು ಕುತ್ಕೊಂಡ್ರೆ ಯಾವಾಗ ಮಾಡೋದು? ಅದಕ್ಕೆ ಅವನು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ 2 ಹೊತ್ತು ಅಥವಾ 3 ಹೊತ್ತು ಮಾಡ್ತಾನೆ. ಈ ಮಾಡಿದಾಗ ಮನುಷ್ಯ ಏನಾಗ್ತಾನೆ, ಮಾಡಿ 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 ಹೆಚ್ಚು ಕಡಿಮೆ 7 ತಿಂಗಳಾಗ್ಬಿಟ್ಟಿದೆ. 7 ತಿಂಗಳಿಂದ ಯಾವ ಕೆಲಸ ಮಾಡಿಲ್ಲ, ₹1 ಸಂಪಾದನೆ ಇಲ್ಲ, ಮಂತ್ರ ಹೇಳ್ಕೊಂಡು ಕೂತ್ಕೊಂಡವನೇ, ಸಾಲ ತೀರ್ತದೆ ಅಂತ 12 ಕೋಟಿ. ಜನರಲ್ ಆಗಿ ಥಿಂಕ್ ಮಾಡಿ. ಇವನು ಆ 293 ಪುಟ ಇರುವಂತ ಪುಸ್ತಕದಲ್ಲಿರುವಂತ ಎಲ್ಲಾ ಮಂತ್ರಗಳನ್ನು 1080 ಸಲ ಮಂತ್ರ ಹೇಳಿದ್ರೆ 12 ಕೋಟಿ ಸಾಲ ತೀರುತ್ತೆ. ಇದು ಸಾಧ್ಯವಿದೆಯಾ? ಅಂದ್ರೆ ಏನನ್ನ ಬೇಕಾದ್ರೂ ಮನುಷ್ಯರು ನಂಬ್ತಾರೆ, ಏನನ್ನ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾರೆ. ಸಮಸ್ಯೆಗೆ ಪರಿಹಾರ ಬೇಕು. ಏನ್ ಮಾಡ್ತೀಯ ಇಂಥವ್ರಿಗೆ? ಇಂಥ ದಡ್ಡನ್ ಮಕ್ಕಳಿಗೆ ಏನ್ ಮಾಡ್ತೀರಾ? ಅಲ್ಲಯ್ಯ, ಹಿಂಗ್ ಮಂತ್ರ ಹೇಳೋದ್ರಿಂದ ನಿನಗೆ 12 ಕೋಟಿ ಸಾಲ ತೀರಂಗಿದ್ರೆ, ಎಷ್ಟೊಂದ್ ಜನ ಸಾಲ ಮಾಡಿರೋರೆಲ್ಲ ಅದ್ಭುತವಾದಂತ ಪರಿಹಾರ ಇದು. ಮಂತ್ರ ಹೇಳಿ ನಿನಗೆ ಯಾರಾದ್ರೂ ಬಡ್ಡಿ ಕಟ್ತಾರ? ಯಾರಾದ್ರೂ ಅಸಲು ತೀರಿಸ್ತಾರ? ಮಂತ್ರಕ್ಕೆ ಮಾವಿನಕಾಯಿ ಉದುರ್ತದ? ಅವನು ಬಲವಾಗಿ ನಂಬಿಟ್ಟವನೆ. ಹೇಳ್ದವನು ಕೂಡ ಬಲವಾಗಿ ನಂಬಿಸ್ಬಿಟ್ಟವನೆ. ಹೆಂಗ್ ಹೇಳವನೆ ಅಂದ್ರೆ, ನೋಡು ಹಿಂಗ್ ಕುತ್ಕೋ. ಯಾಕೆ ಅವನು ಹೇಳವನೆ ಅಂದ್ರೆ, ಯಾವ್ದೋ ಒಂದು ದ್ವಾರಕೀಶ್ ಸಿನಿಮಾ ಇದೆ, ಅದ್ರ ಹೆಸರೇನೋ ಗೊತ್ತಿಲ್ಲ, ಯಾರೋ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಅವನು ಹೋಗಿ ತಲೆಗೆ ಹೊಡ್ಕ, ಸೊ ನಿನಗೆ ದೇವ್ರ ಪ್ರತ್ಯಕ್ಷ ಆಗ್ತಾನೆ. ಅವನು ಪಾಪ ಹೋಗ್ಬಿಟ್ಟು ದಡ್ಡನನ್ ಮಗ ಹೊಡ್ಕೊಂಡು ಕೊನೆಗೆ ಪ್ರತ್ಯಕ್ಷ ಆಗ್ತಾನೆ. ಇದು ಸಿನಿಮಾಗಳಲ್ಲಿ ಸಾಧ್ಯ, ಕತೆಗಳಲ್ಲಿ ಸಾಧ್ಯ, ಪುರಾಣಗಳಲ್ಲಿ ಸಾಧ್ಯ. ವಾಸ್ತವತೆ 2026ನೇ ಇಸ್ವಿ 21ನೇ ಶತಮಾನದಲ್ಲಿ ಇದು ಸಾಧ್ಯವಿಲ್ಲ. ನೀನು ಎಷ್ಟೇ ತಲೆ ಹೊಡ್ಕೊಂಡ್ರು ಕೂಡ ಯಾವ ದೇವರು ಪ್ರತ್ಯಕ್ಷ ಆಗಲ್ಲ, ಖಂಡಿತವಾಗ್ಲೂ ಯಾವ ದೇವರು ಬರೋದಿಲ್ಲ. ನೀನು ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತೆ ಅಂತ ಹೇಳಿ ಯಾರೋ ಹೇಳ್ಕೊಟ್ಟವನೆ. ಆ ಸಿನಿಮಾ ನೋಡಿ ಇನ್ಸ್ಪೈರ್ ಆಗ್ಬಿಟ್ಟವನೆ. ಅದನ್ನೇ ಪಾಪ ಇವನಿಗೂ ಹೇಳ್ಕೊಟ್ಟವನೆ. ಇವನು ದ್ವಾರಕೀಶ್ ದಡ್ ನನ್ ಮಗಂತರ ಇವನು ಪಾಪ ಮಾಡ್ತಾವನೆ. ಮಾಡೋದ್ರಿಂದ ಅವನೊಂದು ಮಂತ್ರ ಹೇಳ್ಕೊಟ್ಟವನೆ, ದೇವ್ರನ್ನ ಪ್ರಾರ್ಥನೆ ಮಾಡು, ಮರಕ್ಕೆ ನಮಸ್ಕಾರ ಮಾಡ್ಕೊ, ಈ ತರ ಕೂತ್ಕೊಂಡು ಮಂತ್ರ ಹೇಳೋದು ಮಾತ್ರ ಬಿಡ್ಬೇಡ, ಸುಮ್ಮನೆ ಹೇಳ್ತಾ ಇರು. ಭಗವಂತ ಹಣ್ಣು ಬೀಳ್ಸಪ್ಪ, ನಾನು ಕೈ ಹಿಂಗೆ ಹಿಡ್ಕೊಂಡಿರ್ತೀನಿ, ದಯವಿಟ್ಟು ಹಣ್ಣು ಬೀಳ್ಸು. ಪ್ರಚಂಡ ಕುಳ್ಳ. ಓಕೆ, ವೆರಿ ಗುಡ್. ಜೈಪ್ರಕಾಶ್ ಕಾಮೆಂಟ್ ಮಾಡ್ರಿ, ಪ್ರಚಂಡ ಕುಳ್ಳ. ಪ್ರಚಂಡ ಕುಳ್ಳದಲ್ಲಿ ಇನ್ಸ್ಪೈರ್ ಆಗಿ ಇವನು ಯಾವನ ಸ್ವಾಮೀಜಿ ಒಬ್ಬ ಇವನಿಗೆ ಹೇಳ್ಕೊಟ್ಬಿಟ್ಟು ಅವ್ನ ಮಂತ್ರಕ್ಕೆ ಮಾವಿನಕಾಯಿ ಉದುರ್ತದೆ ಅಂತ. ಪಾಪ ಅವನು ಹೇಳ್ಕೊಂಡು ಹಿಂಗೆ ಉದುರ್ತದೆ ಅಂತ ಏನೋ ಒಂದು ಓಂ ಬ್ರಹ್ಮದೇವಾಯ ನೀನ್ ಎದ್ದಾಳ್ಬೇಡ ಕಣಯ್ಯ ನೀನು. ಏನ್ ಸತ್ರು ಪರವಾಗಿಲ್ಲ, ಯಾವುದೇ ಚಂಡಮಾರುತ, ಬಿರುಗಾಳಿ, ಭೂಕಂಪ ಏನ್ ಬಂದ್ರು ಪರವಾಗಿಲ್ಲ, ಅಳ್ಳಾಡ್ಬೇಡ ನೀನು.
ಸುಮ್ಮನೆ ಮಂತ್ರ ಹೇಳ್ತಾ ಇರು. ಉದುರುತ್ತೆ. ಉದುರುತ್ತೆ. ಯಾವಾಗ ಉದುರುತ್ತೆ? ಅದು ಕಾಯಾಗಿದೆ, ಹಣ್ಣಾಗಿ ಯಾವಾಗ ತೂಕ ಭಾರ ಆಗ್ತದೆ ಅವಾಗ ಮರನೇ ಬೀಳಿಸ್ಬಿಡ್ತದೆ. ಹಣ್ಣೆಲೆಗಳು, ಚಿಗುರೆಲೆ, ಅದು ಎಳೆಯದು, ಅದು ಬೀಳೋದಿಲ್ಲ. ಗಾಳಿ ಬೆಳಕು ಏನೇ ಬೀಸಿದ್ರು, ಬಿರುಗಾಳಿ ಬೀಸಿದ್ರು ಬೀಳೋದಿಲ್ಲ. ಆದ್ರೆ ಹಣ್ಣೆಲೆ ತರಗೆಲೆ ಅಂತಾರೆ, ಬಿದ್ದೋಗ್ಬಿಡ್ತದೆ. ಹಣ್ಣೆಲೆ ಆದ್ರೂ ಬಿದ್ದೋಗ್ಬಿಡ್ತದೆ, ಇಲ್ಲ ಒಣಗಾದ್ಮೇಲೆ ಆದ್ರೂ ಬಿದ್ದೋಗ್ಬಿಡ್ತದೆ. ಹಣ್ಣು ಬಿತ್ತು, ಇವನ್ ಚಪ್ಪಾಳೆ ಹೊಡೆದ, ಹಣ್ಣು ಬಿದ್ದು ಬಿಡ್ತು, ಹಣ್ಣು ಬಿದ್ದು ಬಿಡ್ತು, ನೋಡ್ದ ನಾನು ಹೇಳಿದ್ದಕ್ಕೆ ಗುರುಗಳು ಹೇಳಿದ್ ಸತ್ಯ ಆಗೋಯ್ತು. ಹಣ್ಣು ಹೆಂಗ್ ಬಿತ್ತು? ಮಂತ್ರ ಹೇಳಿದಕ್ಕೆ ಬಿತ್ತ? ಇಲ್ಲ, ಅದು ಪ್ರಾಕೃತಿಕವಾದಂತಹ ಕ್ರಿಯೆ. ಹಣ್ಣಾದ ಮೇಲೆ ಎಲೆಗಳಾಗ್ಲಿ ಹಣ್ಣಾಗ್ಲಿ ಎಲ್ಲವೂ ಕೂಡ ಉದುರುತ್ತು. ಇನ್ನೊಂದು ಆಪ್ಷನ್ ಇದೆ. ಕೋತಿ ಬಂತು, ಯಾವ್ದೋ ಕಟ್ ಮಾಡಕ್ ಹೋಯ್ತು, ಹಣ್ಣು ಉದುರ್ಕೊಂಡ್ಬಿಡ್ತು. ಯಾವ್ದೋ ಹಣ್ಣು ಬಂತು, ಗಿಳಿ ಬಂತು, ಕೊಕ್ಕಕ್ಕೆ ಚುಸ್ತಾಯ್ತು, ಹಣ್ಣು ಉದುರೋಯ್ತು. ಯಾರೋ ಕ್ಯಾಟ್ರಿ ಬಿಲ್ ತಗೊಂಡು ಹೊಡೆದ್ರು, ಆ ಹಣ್ಣು ಉದುರೋಯ್ತು. ಅಥವಾ ಯಾರೋ ಬಿಲ್ಲು ಬಾಣ ತಗೊಂಡು ಹೊಡೆದ್ರು, ಅಥವಾ ಮರ ಅಳ್ಳಾಡ್ಸಿದ್ರು, ಹಣ್ಣು ಬಿದ್ದೋಯ್ತು. ಈ ರೀತಿ ಹಣ್ಣು ಬಿದ್ದೆ ಹೊರತು ಮಂತ್ರ ಹೇಳೋದ್ರಿಂದ ಹಣ್ಣು ಬಿದ್ದಿಲ್ಲ. ಚೆನ್ನಾಗಿ ತಿಳ್ಕೊಂಬಿಡಿ. ಹಣ್ಣು ಬಿದ್ದಿದ್ದೇನಕ್ಕೆ? ಯಾವುದೋ ಇಲ್ಲಿರಂದಿಂದ ನೈಜವಾದ ಘಟನೆ, ವಾಸ್ತವದ ಘಟನೆಯಿಂದ ಹಣ್ಣು ಬಿತ್ತು. ಈ ಹಣ್ಣನ್ನ ಇವನೇನ್ ಅನ್ಕಂಡ, ನಾನು ಮಂತ್ರ ಹೇಳೋದ್ರಿಂದ ಉದುರ್ತಾ ಇದೆ ಅಂತ ಅನ್ಕಂಡ. ಅಕಸ್ಮಾತ್ ಇದು ಯಾವುದು ಘಟನೆಗಳು ನಡಲಿಲ್ಲ, ಪ್ರಾಕೃತಿಕವಾಗಿ ಹಣ್ಣಾಯ್ತು, ಬಿತ್ತು. ಎಷ್ಟು ದಿವಸ ಆಯ್ತು? ಕಾಯಿ ಇದ್ದಾಗ ಇವನು ಕುತ್ಕೊಂಡಿದ್ದ. ಹಣ್ಣಾದಾಗ 1 ವರ್ಷ ಆಗೋಯ್ತು. 1 ವರ್ಷದಲ್ಲಿ ಹಣ್ಣು ಬಿತ್ತು. ಒಂದ್ ಹಣ್ಣು ಪಡ್ಕೊಳ್ಳೋದಕ್ಕೆ 1 ವರ್ಷ ವೇಸ್ಟ್ ಮಾಡ್ದಲ್ಲ ಮುಟ್ಟಾಳ. ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗಿದ್ರೆ ಇವತ್ತು ಒಂದ್ ದಿವಸ ಕಡಿಮೆ ಅಂದ್ರೆ 500 ರೂಪಾಯಿ ಕೊಡ್ತಾರೆ, 300 ರೂಪಾಯಿ ಕೊಡ್ತಾರೆ. ಒಂದು ತಿಂಗಳಿಗೆ ಒಂದು 10,000 ರೂಪಾಯಿ ಬಂದೇ ಬರ್ತದೆ. 10,000 ರೂಪಾಯಿಗೆ ಎಷ್ಟು ಕೆಜಿ ಹಣ್ಣು ಬರ್ತದೆ? ಎಷ್ಟು ಕೆಜಿ ಹಣ್ಣು ಬರ್ತದೆ? 1 ಕೆಜಿ ಎಷ್ಟು? 100 ರೂಪಾಯಿನ ಅಥವಾ 1000 ರೂಪಾಯಿನ? 1000 ರೂಪಾಯಿ ಅಂದ್ರೂ ತಿಂಗಳಿಗೆ 10 ಕೆಜಿ ಹಣ್ಣು ತಗೊಬೋದು. 1000 ರೂಪಾಯಿ ಇಲ್ಲ, ಉದಾಹರಣೆಗೆ ಹೇಳಿದ್ದು. 100 ರೂಪಾಯಿ, 100 ಕೆಜಿ ಹಣ್ಣು ಬರ್ತದೆ. ಕೆಲಸ ಮಾಡಿದ್ರೆ ಎಷ್ಟು ಬೇಕಾದ್ರೂ ಸಿಗ್ತದೆ. ಈ ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಅಂದ್ರಲ್ಲ, ಖಂಡಿತವಾಗ್ಲೂ ನೋಡಿ ಈ ರೀತಿ ಉದುರುತ್ತೆ. ಮಂತ್ರಕ್ಕೆ ಮಾವಿನಕಾಯಿ. ಎಲ್ಲರೂ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, 22 ವರ್ಷದ ಅನುಭವ. ಎಲ್ಲರೂ ಈ ನಾಡಲ್ಲಿ ಬದುಕ್ತಾ ಇರೋಂಥವ್ರು, ಅದರಲ್ಲೂ ಭಾರತದಲ್ಲಿ ಬದುಕ್ತಾ ಇರೋಂಥವ್ರು, ಶಾಸ್ತ್ರ, ಸಂಪ್ರದಾಯಗಳು, ಜಾತಿ, ಮತಗಳು, ಪರಂಪರೆ, ವಂಶ ಇವೆಲ್ಲ ಮಾಡಿ 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 ಹೆಚ್ಚಾಗಿ ಮೂಢನಂಬಿಕೆಗಳು ಭಾರತದಲ್ಲಿ ಕಾಣಿಸ್ಕೊತವೆ. ಹೊರದೇಶದಲ್ಲೆಲ್ಲ ಇಲ್ಲ. ಎಷ್ಟೋ ಕಂಟ್ರಿಗಳಲ್ಲಿ ಧರ್ಮನೇ ಇಲ್ಲ, ಅವನ್ ದೇವ್ರನ್ನೇ ನಂಬಲ್ಲ. ಕಾಯಕವೇ ಕೈಲಾಸ, ಬಸವಣ್ಣನ್ ಹೇಳಿರೋ ರೀತಿಯಲ್ಲಿ ಕೆಲಸ ಮಾಡ್ತಾರೆ, ದುಡಿತಾರೆ, ಎಂಜಾಯ್ ಮಾಡ್ತಾರೆ ಅಷ್ಟೇ ಹೊರತು ಯಾವ ಧರ್ಮ ಕರ್ಮ ಅವೆಲ್ಲ ಏನಿಲ್ಲ. ಫಸ್ಟ್ ಆಫ್ ಆಲ್ ದೇವ್ರು ಅಂತ ಅಂದ್ರೇನೆ ಅದನ್ನ ನಂಬೋದಿಲ್ಲ. ಅದಕ್ಕೋಸ್ಕರ ಅದ್ ನಂಬಿದ್ರೆ ತಾನೇ ಇವೆಲ್ಲ ಮಾಡ್ಬೇಕು. ನಾನು ನಂಬೋದೇ ಇಲ್ಲ, ಹೋಗ ದೇವ್ರನ್ನೇ ನಂಬಲ್ಲ. ನಮ್ಗೆ ಅವಶ್ಯಕತೆ ಇಲ್ಲ, ಯಾವ ಶಾಸ್ತ್ರ ಸಂಪ್ರದಾಯಗಳು ಯಾವ್ದು ಬೇಕಾಗಿಲ್ಲ. ಬಿಟ್ಬಿಟ್ಟಿದ್ದಾರೆ, ಅದ್ಭುತವಾಗಿ ಬದುಕ್ತಾವ್ರು. ನನ್ನ ಪ್ರಕಾರ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ ಅವ್ರದ್ದು, ಸೂಪರ್ ರಿಸಲ್ಟ್. ಯಾಕೆಂದ್ರೆ ಅವ್ರಿಗೆ ಬೇಜಾನ್ ಜಂಜಾಟಗಳೇ ಇಲ್ವಲ್ಲ. ಇಲ್ಲಿ ಭಾರತದಲ್ಲಿ ಬೇಜಾನ್ ಈ ತರ ಒಂದಲ್ಲ ಎರಡಲ್ಲ, ಎಷ್ಟು ಮೂಢನಂಬಿಕೆಗಳು ಬೇಕು, ರಾಶಿ ರಾಶಿ ಮೂಢನಂಬಿಕೆಗಳು. ಸೊ ಮನುಷ್ಯ ಏನ್ ಮಾಡ್ತಾನೆ, ಇಲ್ಲಿ ಬರೀ ಕಲ್ಪನೆ, ಭ್ರಮೆ, ಊಹೆಯಲ್ಲಿ ಬದುಕ್ತಾ ಇರ್ತಾನೆ. ವಾಸ್ತವತೆಗೆ ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ. ಏನು ಮಾಡಿದ್ರೆ ಏನಾಗುತ್ತೆ, ಇವತ್ತೇ ಮದುವೆ ಆಗಿ ನಾಳೆನೇ ಮಕ್ಕಳಾಗ್ಬಿಡ್ಬೇಕು, ಸಾಧ್ಯವೇ ಇಲ್ಲ. ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಮನುಷ್ಯ ಮಾಡುವಂತಹ ಕ್ರಿಯೆಗಳು, ಹುಟ್ಟದಾಗ್ಲಿಂದ ಸಾಯೋವರೆಗೂ, ಬೆಳಿಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ನೀನ್ ಮಾಡುವಂತಹ ಕೃತ್ಯಗಳು, ಕೆಲಸಗಳು, ಕರ್ಮಗಳು, ಕಾರ್ಯಕಲಾಪಗಳು, ಚಟುವಟಿಕೆಗಳು, ಚಲನವಲನಗಳು, ಇದೆಲ್ಲದಕ್ಕೂ ಕೂಡ ಪ್ರಕೃತಿ 3 ರಿಸಲ್ಟ್ ಅನ್ನ ಕೊಡ್ತದೆ: ಫಲಿತಾಂಶ, ಪ್ರಭಾವ, ಪರಿಣಾಮ. ಇದು ಕಟ್ಟಿಟ್ಟ ಬುತ್ತಿ. ಒಳ್ಳೇದಾದ್ರೂ ಪರವಾಗಿಲ್ಲ, ಕೆಟ್ಟದಾದ್ರೂ ಪರವಾಗಿಲ್ಲ, ಸರಿಯಾಗಿರೋದಾದ್ರೂ ಪರವಾಗಿಲ್ಲ, ಕೆಟ್ಟೋಗಿರೋದಾದ್ರೂ ಪರವಾಗಿಲ್ಲ, ನೆಗೆಟಿವ್ ಆರ್ ಪಾಸಿಟಿವ್, ರೈಟ್ ಆರ್ ರಾಂಗ್, ಸೊ ವಾಟ್ ಎವರ್ ಇಟ್ ಈಸ್, ಅದೇನೇ ಆದ್ರೂ ಈ 3 ಕಟ್ಟಿಟ್ಟ ಬುತ್ತಿ. ನೀನ್ ಏನೇ ಮಾಡಿದ್ರು ಪ್ರಭಾವ, ಫಲಿತಾಂಶ, ಪರಿಣಾಮ ಸಿಕ್ಕೇ ಸಿಗ್ತದೆ. ಇದನ್ನ ನಾವು ತಿಳ್ಕೊಳ್ಳದೇನೆ ನಾವು ಪ್ರಾಕೃತಿಕವಾಗಿ ಕೆಲವೊಂದಕ್ಕೆ, ಕೆಲವೊಂದು ಸಮಸ್ಯೆಗಳಿಗೆ ಕೆಲವೊಂದು ಪರಿಹಾರಗಳು, ಕೆಲವೊಂದು ಸಮಸ್ಯೆಗಳಲ್ಲ, ಕ್ರಿಯೆ. ಈಗ ನಾಯಿ ಮರಿ ಹಾಕಬೇಕು, ಎಷ್ಟು ತಿಂಗಳು ನಾಯಿ ಆ ಪ್ರೆಗ್ನೆಂಟ್ ಅವಸ್ಥೆಯಲ್ಲಿ ಇರ್ತದೆ. ಆನೆ ಮರಿ ಹಾಕಬೇಕು, ಎಷ್ಟು ತಿಂಗಳು ಇರ್ತದೆ. ಒಬ್ಬ ಮನುಷ್ಯ ಹುಟ್ಟಿಸ್ಬೇಕು 9 ತಿಂಗಳು, ಆನೆಗೆ 21 ತಿಂಗಳು. ಪ್ರತಿ ಒಂದೊಂದು ಪ್ರಾಣಿ ಪಕ್ಷಿಗಳಿಗೆ ಒಂದೊಂದು ಅವಧಿ ಅಂತ ಇರ್ತದೆ, ಕಾಲಾವಧಿ ಅಂತ ಕರೀತಾರೆ.
ಈ ಅವಧಿಯನ್ನ ತಿಳ್ಕೊಂಡು ಅದ್ರ ಪ್ರಕಾರವಾಗಿ ನಡಿಬೇಕೆ ಹೊರತು ಒಂದ್ ದಿವಸ 2 ದಿವಸ ಅಥವಾ ಒಂದು ವಾರ ಹಿಂದ್ ಮುಂದೆ ಆಗ್ತದೆ. ಒಟ್ನಲ್ಲಿ ಅಷ್ಟು ಸಮಯಗಳು ಬೇಕೇ ಬೇಕು. ಅಷ್ಟು ಸಮಯ ಇದ್ರೆ ಮಾತ್ರ ಬರ್ತದೆ. ನಾನು ಬೆಳೆ ಬೆಳಿತೀನಿ. 1 ವರ್ಷದಲ್ಲಿ ಫಲ ಕೊಡೋದನ್ನ 10 ವರ್ಷದಲ್ಲಿ ಫಲ ಕೊಡೋದನ್ನ ಒಂದೇ ವರ್ಷದಲ್ಲಿ ಕೊಡೋ ತರ ಮಾಡ್ಕೋತೀನಿ. ಇದು ಪ್ರಕೃತಿಗೆ ವಿರುದ್ಧವಾಗಿರುವಂಥದ್ದು. ವಿರುದ್ಧವಾಗಿರೋದು ಯಾರ್ಯಾರೆಲ್ಲ ಮಾಡ್ತಾರೆ, ಇದು ನಿಮಗೆ ಫಲ ಕೊಟ್ಟರು ಕೂಡ ಪ್ರತಿಫಲವನ್ನ ಕೊಡೋದಿಲ್ಲ. ಅಂದ್ರೆ ಇದರಿಂದ ನಿಮಗೆ ನಯಾ ಪೈಸದ ಉಪಯೋಗ ಇಲ್ಲ. ಅದಕ್ಕೆ ನೀವೇನೇ ರಿಸಲ್ಟ್ ಬಯಸಂಗಿದ್ರೆ ಪ್ರಕೃತಿ ಕೊಡುವಂತಹ ಕಾಲಾವಧಿ, ಆ ಒಂದು ರಿಸಲ್ಟ್ ಇದೆಯಲ್ಲ, ಇದು ಶಾಶ್ವತವಾಗಿರುವಂತ ರಿಸಲ್ಟ್. ಮನುಷ್ಯನ ಆಲೋಚನೆಯಿಂದ ಮೂಡಿರುವಂಥದ್ದು ಅಥವಾ ಮನುಷ್ಯ ಮಾಡಿರುವಂಥದ್ದು. ಅವನು ಅನ್ಕೊಂಡಂಗೆ ಇವತ್ತು ಮದುವೆ ಆಗಿ ನಾಳೆನೆ ಮಕ್ಕಳು ಹುಟ್ಟಿಸ್ಬಿಡ್ಬೇಕು, ಸಾಧ್ಯವಿಲ್ಲ. ಇವತ್ತು ಬೀಜ ಹಾಕಿ ನಾಳೆನೆ ಹಣ್ಣು ಬಂದ್ಬಿಡ್ಬೇಕು, ಸಾಧ್ಯವಿಲ್ಲ. ಇವತ್ತು 1 ಲಕ್ಷ ಹಾಕ್ಬಿಟ್ಟವನೇ, 10 ಲಕ್ಷ ರೂಪಾಯಿ ಬಿಸ್ನೆಸ್ಗೆ ಹಾಕ್ಬಿಟ್ಟವನೇ, ನಾಳೆನೆ 1 ಕೋಟಿ ರೂಪಾಯಿ ಬಂದ್ಬಿಡ್ಬೇಕು. ಮುಂದಿನ ವಾರ, ಮುಂದಿನ ತಿಂಗಳು, ಮುಂದಿನ ವರ್ಷದಲ್ಲಿ 1 ಕೋಟಿ ಆಗ್ಬಿಡ್ಬೇಕು. ಕೋಟಿ ಆಗೋದಕ್ಕೆ ಸಾಧ್ಯವಿಲ್ಲ. ಹಿಂಗ ಆಗ್ಬೇಕು ಅನ್ಕೊಂಡು ಮಾಡಬಾರ್ದನ್ನೆಲ್ಲ ಮಾಡ್ಕೊಂಡು ಮನುಷ್ಯ ಏನ್ ಮಾಡ್ಬೇಕು ಅದನ್ನ ಮಾಡಲ್ಲ, ಮಾಡದೇ ಇರೋದನ್ನೆಲ್ಲ ಮಾಡ್ತಾ ಇರ್ತಾನೆ. ಎಲ್ಲಿ ಖರ್ಚು ಮಾಡ್ಬೇಕು ಅಲ್ಲಿ ಮಾಡಲ್ಲ, ಮಾಡದೇ ಇರೋ ಕಡೆ ಎಲ್ಲ ಖರ್ಚು ಮಾಡ್ತಾನೆ. ಎಲ್ಲಿ ಸಮಯ ಕೊಡ್ಬೇಕು ಅಲ್ಲಿ ಕೊಡಲ್ಲ, ಕೊಡದೇ ಇರೋ ಕಡೆ ಎಲ್ಲ ಸಮಯ ಕೊಡ್ತಾ ಇರ್ತಾನೆ. ಹಿಂಗ ಮಾಡಿ ಎಲ್ಲೋ ಒಂದ್ ಕಡೆ ಅವನು ಬಲವಾಗಿ ನಂಬಿಟ್ಟಿದ್ದಾನೆ, ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತೆ. ನಿಜವಾಗ್ಲೂ ನನ್ನ ಅನುಭವದಲ್ಲಿ ಇಲ್ಲಿ ಬರುವಂತವ್ರು ಎಲ್ಲರೂ ಕೂಡ 100ಕ್ಕೆ 93% ಅಷ್ಟು ಜನ, 93% ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತೆ. ಈ ರೀತಿ ಬಲಿಷ್ಠವಾಗಿ ಈ ಒಂದು ಸ್ಲೋಗನ್ ಅನ್ನ ಹಿಡ್ಕೊಂಬಂದ್ಬಿಟ್ಟಿರ್ತಾರೆ. ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತೆ. ಇನ್ನೊಂದು 7% ಅಷ್ಟು ಜನ, 3-7%, ಇಲ್ಲಪ್ಪ ಖಂಡಿತವಾಗ್ಲೂ ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ, ನಾವೇನಾದ್ರೂ ಕೆಲಸ ಮಾಡಬೇಕು, ನಾವೇನಾದ್ರೂ ಕ್ರಿಯೆ ಮಾಡಬೇಕು. ಇಂಥ ಜನಗಳ ಮಧ್ಯದಲ್ಲಿ ಪಾಪ ನಿಜವಾಗಲೂ ಕಷ್ಟಪಟ್ಟು ಮಾಡಿದಾನೆ, ಅವನು ಎಲ್ಲಾ ಕೆಲಸಗಳನ್ನು ಮಾಡಿ ಮುಗಿಸಿದಾನೆ, ಎಲ್ಲರಿಗಿಂತ ಅತ್ಯದ್ಭುತವಾಗಿ ಮಾಡಿ ಮುಗಿಸಿದಾನೆ. ಇವನಿಗೆ ಫಲಿತಾಂಶ ಸಿಕ್ಲಿಲ್ಲಲ್ಲಯ್ಯ. ಕಷ್ಟಪಟ್ಟು ವಾಸ್ತವತೆಯನ್ನ ಅರ್ಥ ಮಾಡಿಕೊಂಡು, ಪ್ರಕೃತಿನ ಅರ್ಥ ಮಾಡಿಕೊಂಡು, ಆ ಪ್ರಕೃತಿಯ ಕಾಲಾವಧಿಯನ್ನ ಮೀರಿ, ಶಕ್ತಿ ಮೀರಿ ಕೆಲಸ ಮಾಡಿದಾನೆ. ಯಾವುದೇ ರೀತಿ ಅಡ್ಡದಾರಿಗಳನ್ನು ಹಿಡಿದಿಲ್ಲ. ಇವನಿಗೆ ಫಲಿತಾಂಶ ಸಿಕ್ಲಿಲ್ಲ. ಇಂಥ ಅವಿವೇಕಿಗಳಿಗೆ ಫಲಿತಾಂಶ ಸಿಗ್ತದ? ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ? ಖಂಡಿತವಾಗ್ಲೂ ಹೇಳಿ, ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ? ಕಷ್ಟಪಟ್ಟು ಕೆಲಸ ಮಾಡೋರು, ಕಷ್ಟಪಟ್ಟು ಯಾವುದೇ ರೀತಿ ಭ್ರಮೆ, ಕಲ್ಪನೆ, ಊಹೆಯಲ್ಲಿ ಬದುಕ್ತೇನೆ, ವಾಸ್ತವತೆನೆ ಪರಮ ಸತ್ಯ ಅಂತ ನಂಬಿರೋರು ಕೆಲಸ ಮಾಡಿದ್ರೆ ಅವ್ರಿಗೆ ರಿಸಲ್ಟ್ ಸಿಕ್ಲಿಲ್ಲ. ಇಂಥವ್ರಿಗೆ ಸಿಗ್ತದ? ಸಿಗೋದಿಲ್ಲ. ಆದ್ರೆ ಹೆಚ್ಚು ಜನ, 100ಕ್ಕೆ 90%, 95-97% ಅಷ್ಟು ಜನ ಬಲವಾಗಿ ನಂಬಿಟ್ಟಿದ್ದಾರೆ, ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತೆ. ಇಲ್ಲಿ ಬರುವಂಥವ್ರು, ನನ್ನ ಅನುಭವಗಳು ನಿಜವಾಗ್ಲೂ ಸೂಪರ್. ನಾನು ಒಂದು ದಿನಕ್ಕೆ ನನ್ನ ಗುರುಗಳನ್ನ ಕಡಿಮೆ ಅಂದ್ರೂ 100 ಸಲ ನೆನೆಸ್ಕೊಳ್ತೀನಿ. ಯಾಕೆಂದ್ರೆ ಎಂಥ ಅದ್ಭುತವಾದ ವಿದ್ಯೆ, ಆಧ್ಯಾತ್ಮಿಕ ಜಗತ್ತು ಹೇಗಿರುತ್ತೆ ಬಾ ಹೇಳ್ಕೊಡ್ತೀನಿ ಅಂತೇಳಿ ಒಂದು ಸಲ ಸಂಪೂರ್ಣವಾಗಿ, ಹೆಂಗೆ ನಾವು ಭಾರತ ಪ್ರವಾಸವನ್ನ ಮಾಡ್ತೀರಿ ಅಥವಾ ವಿಶ್ವ ಪ್ರವಾಸವನ್ನ ಮಾಡ್ತೀರಿ, ಆ ರೀತಿ ಬಾಯಲ್ಲಿ ತೋರಿಸ್ತೀನಿ, ಆಧ್ಯಾತ್ಮಿಕ ಜಗತ್ತು ನೋಡು ಅಂತೇಳಿ ತೋರಿಸಿದ್ಮೇಲೆ ಬಹಳ ಖುಷಿ ಆಯ್ತು. ಗುರುಗಳು ಹೇಳ್ಕೊಟ್ಟಿದ್ದು ಮೊದಲನೇದು ಒಂದೇ, ಯು ವಾಂಟ್ ಟು ಪ್ಲೇ ದ ಗೇಮ್, ಯು ನೋ ದ ರೂಲ್. ಯಾರ್ಯಾರಿಗೆ ಆಟಗಳನ್ನ ಆಡಬೇಕು, ಆಟದ ನಿಯಮಗಳು ಗೊತ್ತಿದ್ರೆ ಮಾತ್ರ ಆಟದ ನಿಯಮಗಳು ಗೊತ್ತಿಲ್ಲ ಅಂತಂದ್ರೆ ಖಂಡಿತವಾಗ್ಲಿ ಇವ್ರಿಗೆ ಆಟ ಆಡೋದಕ್ಕೆ ಅಧಿಕಾರ ಇಲ್ಲ, ಯೋಗ್ಯತೆ ಅರ್ಹತೆಯನ್ನ ಕಳ್ಕೊಂಡ್ಬಿಟ್ಟಿರ್ತಾರೆ. ಸೊ ಇಲ್ಲಿ ಸಮಾಜದಲ್ಲಿ 2 ರೀತಿ ಆಟ ಗೊತ್ತಿಲ್ದೇನೆ ಬದುಕ್ತಾ ಇರೋವಂಥವ್ರು. ಆಟ ಅಂದ್ರೆ ಯಾವುದೋ ಕ್ರಿಕೆಟು, ಕಬಡ್ಡಿ ಅದ್ರ ಬಗ್ಗೆ ಅಲ್ಲ. ಜೀವನ ಅನ್ನೋ ಆಟ, ಬದುಕು ಅನ್ನೋ ಆಟ, ವ್ಯಾಪಾರ ವ್ಯವಹಾರ ಅನ್ನೋ ಆಟ, ಸ್ನೇಹ ಸಂಬಂಧ ಅನ್ನೋ ಆಟ, ಆರೋಗ್ಯ ಅನ್ನೋ ಆಟ, ಅಭಿವೃದ್ಧಿ ಸಮೃದ್ಧಿ ಅನ್ನೋ ಆಟ, ಯಶಸ್ಸು ಕೀರ್ತಿ ಅನ್ನೋ ಆಟ, ಗುರಿ ಸಾಧನೆ ಅನ್ನೋ ಆಟ. ಈ ಎಲ್ಲ ಆಟಗಳನ್ನ ಮನುಷ್ಯ ಆಡಕ್ಕೆ ಗೊತ್ತಿಲ್ವಾ? ಆಡಕ್ಕೆ ಗೊತ್ತಿಲ್ದಿರೋರು ಇಬ್ರು. ಒಂದು ಮಕ್ಕಳಾಟ. ಮಕ್ಕಳೇನ್ ಮಾಡ್ತಾರೆ, ಕ್ಯಾರಮ್ ಮಾಡ್ಬೇಕಾದ್ರೆ ಸೀದಾ ಪೌಚ್ಗೆ ಬೆರಳಲ್ಲಿ ಇಟ್ಟು ತಳ್ಳಿಬಿಡ್ತಾರೆ. ನಾವು ಗೆಲ್ಲಿಸ್ಬಿಡ್ತೀರಿ. ಯಾಕೆಂದ್ರೆ ಮಕ್ಕಳಲ್ವಾ, ಹೋಗಿ ಗೆಲ್ಲಿ ಬಿಡು, ಇದಕ್ಕೆ ಕ್ಷಮೆ ಉಂಟು. ಹೆಸರುಗತ್ತೆಗೆ ವಯಸ್ಸಾದಂಗೆ ವಯಸ್ಸಾಗಿದೆ, 40-50 ವರ್ಷ, ಅವನಿಗೂ ಆಡೋದು ಗೊತ್ತಿಲ್ಲ. ಅವನು ಮೋಸದಾಟ ಆಡ್ತಾವನೆ, ಕಳ್ಳಾಟ ಆಡ್ತಾವನೆ, ಸುಳ್ಳಾಟ ಆಡ್ತಾವನೆ. ಖಂಡಿತವಾಗ್ಲಿ ಹಿಂಗೆ ಆಡ್ತಾರೆ. ಇದಕ್ಕೆ ಮಕ್ಕಳಾಟ ಅನ್ನಲ್ಲ, ಇದಕ್ಕೆ ತಿಕ್ಲಾಟ ಅಂತಾರೆ. ಆಟ ಗೊತ್ತಿಲ್ಲದಿರೋರು ಇಬ್ರೆ, ಒಂದು ಮಕ್ಕಳಾಟ, ಇನ್ನೊಂದು ತಿಕ್ಲಾಟ.
ಮಕ್ಕಳಾಟಕ್ಕೆ ಕ್ಷಮೆ ಉಂಟು, ತಿಕ್ಕಲಾಟಕ್ಕೆ ಕ್ಷಮೆ ಇಲ್ಲ, ಶಿಕ್ಷೆ ಉಂಟು, ದಂಡ ಉಂಟು. ಇದು ನಿಸರ್ಗ ಕೊಡ್ತದೆ, ಯಾವುದೋ ಮನುಷ್ಯ ಕೊಡುವಂಥದ್ದಲ್ಲ. ಅದಕ್ಕೆ ಆಟ ಆಡೋದನ್ನ ಕಲ್ತ್ಕೊಳ್ಳಿ. ನಿಮಗ್ ಗೊತ್ತಿಲ್ವಾ, ಯಾರಿಗೆ ಗೊತ್ತಿದೆ ಅವ್ರ ಹತ್ರನಾದ್ರೂ ಕಲ್ತ್ಕೊಳ್ಳಿ, ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಕಲ್ತ್ಕೊಂಡು ಅಳವಡಿಸ್ಕೊಳ್ಳಿ, ನಿರಂತರವಾಗಿ ಪಾಲನೆ ಮಾಡಿ. ಯಾವಾಗ ಈ ಜೀವನ ಅನ್ನೋ ಆಟ ಅರ್ಥ ಮಾಡ್ಕೊಳ್ತಾನೆ, ನಿಸರ್ಗನೇ ನಿಮಗೆ ಅವಾರ್ಡ್ ಕೊಡ್ತದೆ. ಗುಡ್ ಪ್ಲೇಯರ್, ಗ್ರೇಟ್ ಪ್ಲೇಯರ್, ಇವರೇ ಲೆಜೆಂಡ್ರಿ ಅಂತ 3 ಅವಾರ್ಡ್ಗಳನ್ನು ಕೊಡ್ತದೆ. ಯಾವಾಗ ನೀವು 3ನೇ ಅವಾರ್ಡ್ ತಗೊಳ್ತೀರಾ, ಆಗ ನೀವು ಇನ್ನೊಬ್ರಿಗೂ ಕೂಡ ಹೇಳ್ಕೊಡುವಂತ ಶಕ್ತಿ ಚೈತನ್ಯ ನಿಮಗೆ ಪ್ರಾಪ್ತಿ ಆಗುತ್ತೆ. ಅದನ್ನ ಬಿಟ್ಬಿಟ್ಟು ದೊಡ್ಡವ್ರು ಏನ್ ಮಾಡ್ತಾರೆ, ಆಟ ಗೊತ್ತಿಲ್ದರೆ ಪಾಪ ಏನೇನೋ ಆಟಗಳ ಆಡ್ಕೊಂಡಿರ್ತಾರೆ. ಇದೆಲ್ಲವೂ ಕೂಡ ತಿಕ್ಲಾಟ. ಇಷ್ಟೊತ್ತರುಗಳ ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ, ಇದು ತಿಕ್ಲಾಟ. ಇದು ಯಾರು ಬುದ್ಧಿವಂತರು, ಜ್ಞಾನಿಗಳು, ಜ್ಞಾನ ಇರೋರು, ಅರಿವು ತಿಳುವಳಿಕೆ ಇರೋರು, ಎಚ್ಚರಿಕೆ ಜಾಗೃತಿ ಇರೋರು, ಪ್ರಜ್ಞಾವಂತಿಕೆ ವಿವೇಚನೆ ಇರೋರು ಮಾಡೋದಿಲ್ಲ. ಅವ್ರಿಗೆ ಚೆನ್ನಾಗಿ ಗೊತ್ತು, ನಾನು ಇಲ್ಲಿ ಕುತ್ಕೊಂಡು ಪೂಜೆ ಮಾಡೋದ್ರಿಂದ ಜಿಂಕೆ ಬಂದು ನನಗೆ ಬಾಯಿಗೆ ಬೀಳಲ್ಲ, ನಾನು ಹೊರಗಡೆ ಹೋಗ್ಬೇಕು ಅಂತೇಳಿ ತಿಳ್ಕೊಳ್ತಾರೆ. ಕೆಲವರಿಗೆ ದೇವ್ರ ಮೇಲೆ ನಂಬಿಕೆ ಇದೆ, ಶ್ರದ್ಧೆ ಭಕ್ತಿ ಇದೆ. ಯಾವ ರೀತಿ ಇರಬೇಕು, ಏನೋ ದೇವ್ರಿಗೊಂದು ನಮಸ್ಕಾರ ಹಾಕ್ಬಿಟ್ಟು ಹೋಗ್ತಾ ಇದೀನಿ, ಭಗವಂತ ನಾನು ಬೇಟೆ ಆಡಕ್ ಹೋಗ್ತಾ ಇದೀನಪ್ಪ, ಹೊಟ್ಟೆ ತುಂಬ ಯಾವ್ದಾದ್ರು ಆಹಾರ ಸಿಗ್ಲಿ, ಆಶೀರ್ವಾದ ಮಾಡು ಅಂತ. ನೀನ್ ನಮಸ್ಕಾರ ಹಾಕೋದು ಬೇಕಾಗಿಲ್ಲ. ಭಗವಂತ ಯಾವ ನಮಸ್ಕಾರ ಏನು ಕೇಳೋದಿಲ್ಲ. ಅವನು ಕೇಳೋದು ಪರಿಶ್ರಮ ಮಾತ್ರ. ಶ್ರಮ ಅಲ್ಲ, ಪರಿಶ್ರಮ ಮಾತ್ರ ಭಗವಂತ ಕೇಳ್ತಾನೆ. ನೀನು ಅವನಿಗೆ ನಮಸ್ಕಾರ ಅವಶ್ಯಕತೆ ಇಲ್ಲ. ಆದ್ರೂ ಏನೋ ದೇವ್ರ ಮೇಲೆ ಭಕ್ತಿಯಿಂದ ನಮಸ್ಕಾರ ಹಾಕ್ಬಿಟ್ಟು ಹೋದ್ರೆ ಖಂಡಿತವಾಗಿ ಸಿಗ್ತದೆ. ನೀನ್ ನಮಸ್ಕಾರ ಹಾಕದೆ ಹೋದ್ರೂ ಪರಿಶ್ರಮ ಪಟ್ಟವ್ರಿಗೆ ಸಿಕ್ಕೇ ಸಿಗ್ತದೆ. ಏನಿದು ಪರಿಶ್ರಮ? ಶ್ರಮ ಅಂದ್ರೇನು, ಪರಿಶ್ರಮ ಅಂದ್ರೇನು? ಶ್ರಮ ಅಂದ್ರೆ ಪಾಪ ಸೌದೆ ಹೊಡಿತಾವನು 10 ವರ್ಷ ಆಯ್ತು, 20 ವರ್ಷ ಆಯ್ತು, 30 ವರ್ಷ ಆಯ್ತು, 50 ವರ್ಷನೂ ಆಗೋಯ್ತು, ವಯಸ್ಸಾಗೋಯ್ತು, ಆದ್ರೂ ಸೌದೆ ಹೊಡಿತಾವನು. ₹1 ಜೀವನದಲ್ಲಿ ಉದ್ಧಾರ ಆಗುವಂತ ಯಾವ ಲಕ್ಷಣಗಳು ಇಲ್ಲ. ಇದು ಶ್ರಮ. ಆ ಸೌದೆ ಹೊಡಿತಾ ರವಿ ಬೆಳಗೆರೆ ಹೇಳ್ದಂಗೆ ಸೌದೆ ಹೊಡೆದ ಎಲ್ಲ ನೋಡ್ಕೊಂಡ, ಒಂದು ಟಿಂಬರ್ ಹಾಕೊಂಡ, ಮಾಡ್ದ, ಮಿಷಿನ್ ತಗೊಂಬಂದ, ಸಾಲ ತಗೊಂಬಂದ, ಇವತ್ತು 10 ಟಿಂಬರ್ ಮಾಡೋನೆ ಕೋಟ್ಯಾಧೀಶ್ವರ ಆಗ್ಬಿಟ್ಟವನೆ. ಇದು ಪರಿಶ್ರಮ. ಶ್ರಮಕ್ಕೆ ರಿಸಲ್ಟ್ ಏನು? ವಯಸ್ಸಾಯ್ತು, ಸಾಯಿ, ನನ್ನ ಮಗನೇ ತಗೊಂಡೋಗಿ ಊತ ಹಾಕ್ತಾರೆ, ಇಲ್ಲಾಂದ್ರೆ ಸುಟ್ಟಾಕ್ತಾರೆ, ಇಲ್ಲ ಕಾಯಿಲೆ ಬಂದು ಹಾಸ್ಪಿಟಲ್ ಮಲ್ಕ ನೆಗದ್ ಬಿದ್ರೆ ತಗೊಂಡೋಗಿ ಗುಳಿಗೆ ಹಾಕ್ತಾರೆ. ಇಷ್ಟು ಬಿಟ್ಟು ಬೇರೆ ಏನಿಲ್ಲ. ಇದು ಶ್ರಮದ ರಿಸಲ್ಟ್. ಪರಿಶ್ರಮದ ರಿಸಲ್ಟ್ ಏನು ಅಂದ್ರೆ ಅವನು ಆಲ್ರೆಡಿ ಬೆಳೆದ, ಅವನು ಕೋಟಿಗಟ್ಟೆ ಗಳಿಸ್ದ. ಇದು ಪರಿಶ್ರಮ. ಓಡ್ತಾವನೆ, ನಿಂತಿದ್ದ ಜಾಗ ಬಿಟ್ಟು ಅಳ್ಳಾಡ್ಲಿಲ್ಲ. 10 ವರ್ಷದ ಹಿಂದೇನೂ ಅಲ್ಲೇ ಇದ್ದ, 5 ವರ್ಷ ಬಿಟ್ಕೊಂಡ್ಬಂದ್ರು ಅಲ್ಲೇ ಇದ್ದಾನೆ, ಈಗ ಬಂದ್ರು ಅಲ್ಲೇ ಇದ್ದಾನೆ, ಓಡ್ತಾವನೆ. ಅವನು ಓಡೋದಕ್ಕೆ ಸಾಕ್ಷಿ ಬೇರೆ ಇದೆ. ಬೇವರೆಲ್ಲ ನೆನದು ಬಟ್ಟೆ ಎಲ್ಲ ಗಬ್ಬು ವಾಸನೆ ಹೊಡಿತಾ ಇದೆ. ಓಡೋದ್ರ ಅರ್ಥ ಏನು? ನಡ್ಕೊಂಡು ಹೋದ್ರೆ ಅರ್ಧ ಗಂಟೆ ಆಗುತ್ತೆ, ಓಡೋದ್ರೆ 1/4 ಗಂಟೆಲಿ ಓಡ್ಬೋದು, ಅದಕ್ಕೋಸ್ಕರ ಓಡ್ತಾನೆ. ಬಟ್ ಇವನು ಓಡ್ತಾ ಇರೋದು 1 ಹೆಜ್ಜೆ ಮುಂದಿಟ್ಟಿಲ್ಲ, 10 ವರ್ಷದಿಂದ ನಿಂತ್ಕೊಂಡಲ್ಲೇ ಓಡ್ತಾವನೆ. ಇದಕ್ಕೆ ಶ್ರಮ ಅಂತ ಕರೀತಾರೆ. ಪರಿಶ್ರಮ ಅಂದ್ರೆ ಏನು ಅಂದ್ರೆ, ಹೆಜ್ಜೆ ಮುಂದಿಟ್ಟು ನೀನು ಓಡೋದು ಬೇಡ, ನಡ್ಕೊಂಡಾದ್ರೂ ಹೋಗು, ಒಂದ್ ದಿವಸ ತಲುಪ್ತೀಯ. ಇಲ್ಲಿ ಕ್ರಿಯೆ ಮಾಡಿದವ್ರು ಮಾತ್ರ ಬದುಕ್ತಾರೆ. ಒನ್ಲಿ ನೀವೇನಾದ್ರೂ ಪೂಜೆ, ಆರಾಧನೆ, ಧ್ಯಾನ, ಜಪ, ತಪಸ್ಸು, ಯಾಗ, ಯಜ್ಞ ಇವೆಲ್ಲ ಮಾಡಂಗಿದ್ರೆ ಒಂದನ್ನ ಮಾತ್ರ ಮಾಡಿ, ಆಕ್ಷನ್. ಕೇವಲ ಕ್ರಿಯೆ ಮಾಡೋರು ಮಾತ್ರ ಇಲ್ಲಿ ಬದುಕ್ತಾರೆ. ಕ್ರಿಯೆ ಮಾಡದಿದ್ದವನು ಯಾರು ಬದುಕೋದಿಲ್ಲ. ಆಕ್ಷನ್, ಕೆಲಸ ಮಾಡಬೇಕು. ಉದ್ಯೋಗಂ ಪುರುಷ ಲಕ್ಷಣಂ. ಯಾವ ಮನುಷ್ಯ ಗಂಡಸಾಗಿರ್ತಾನೋ ಇವನು ಹೋಗಿ ಉದ್ಯೋಗ ಮಾಡಬೇಕು. ಕೆಲ್ಸಕ್ಕಾದ್ರೂ ಹೋಗು, ವ್ಯಾಪಾರನಾದ್ರೂ ಮಾಡು, ಸಣ್ಣ ವ್ಯಾಪಾರ ಮಾಡು, ದೊಡ್ಡ ವ್ಯಾಪಾರ ಮಾಡು, ಉದ್ಯಮಿ ಆಗು, ಶ್ರೀಮಂತನಾಗು, ತೊಂದರೆ ಇಲ್ಲ. ಮನುಷ್ಯ ಮೊದಲು ಕೆಲಸ ಮಾಡಬೇಕು. ಕೆಲಸ ಮಾಡಿದ್ರೆ ದುಡಿಮೆ ಆಗುತ್ತೆ, ದುಡಿಮೆ ಆದ್ರೆ ಸಂಪಾದನೆಗೆ ದಾರಿ ಆಗುತ್ತೆ. ಸಂಪಾದನೆ ಶ್ರೀಮಂತಿಕೆಯನ್ನ ತಂದ್ಕೊಡ್ತದೆ, ಅಥವಾ ಶ್ರೀಮಂತರಿಗೆ ಅಲ್ಲದೆ ಹೋದ್ರೂ ಅಭಿವೃದ್ಧಿ ಸಮೃದ್ಧಿಯನ್ನಾದ್ರೂ ತಂದ್ಕೊಡ್ತದೆ, ಯಶಸ್ಸು ಕೀರ್ತಿಯನ್ನಾದ್ರೂ ತಂದ್ಕೊಡ್ತದೆ, ಗುರಿ ಸಾಧನೆ ಮುಟ್ಟೋದಕ್ಕೆ ಅನುವು ಮಾಡಿಕೊಡ್ತದೆ. ಅದಕ್ಕೆ ಉದ್ಯೋಗಂ ಪುರುಷ ಲಕ್ಷಣಂ. ಕೇವಲ ಇಲ್ಲಿ ರಿಸಲ್ಟ್ ಸಿಗೋದು ಆಕ್ಷನ್ ಅಲ್ಲಿ ಮಾತ್ರ. ಯಾರ್ಯಾರು ಆಕ್ಷನ್ ಮಾಡೋದಿಲ್ಲ, ಖಂಡಿತವಾಗ್ಲೂ ಇವರು ಜೀವನದಲ್ಲಿ ಉದ್ಧಾರ ಆಗೋದಕ್ಕೆ ಸಾಧ್ಯವಿಲ್ಲ. ಇವರು ಪಾಪ ಬದುಕಿರ್ತಾರೆ, ಬೀದಿ ನಾಯಿಗಳ ಹಾಗೆ ಬದುಕಿರ್ತಾರೆ. ಯಾರೋ ಊಟ ಹಾಕ್ತಾರೆ, ಕುರೋ ಅಂತ ಕರೆದು ಊಟ ಹಾಕ್ತಾರೆ, ಅದು ಬರ್ತದೆ, ತಿಂತದೆ, ಹೋಗ್ತದೆ. ಮಳೆಗಿಳೆ ಬಂದ್ರೆ ಯಾವ್ದು ಸಂದ್ಗುಂದು ನೋಡ್ಕತ್ತದೆ,
ಅಲ್ಲಿರ್ತದೆ. ಒಂದ್ ದಿವಸ ಹುಟ್ಟಿತು, ಒಂದಷ್ಟು ದಿವಸ ಬೆಳೀತು, ಒಂದಷ್ಟು ದಿವಸ ಸಾಯ್ತು, ತಗೊಂಡೋಗಿ ಯಾರೋ ತಿಪ್ಪೆಗುಂಡಿಗೆ ಬಿಸಾಕದ. ಸೊ ಪ್ರಾಣಿ ಪಕ್ಷಿಗಳ ತರ ನಾವು ಬೀದಿ ನಾಯಿ ತರ ಬದುಕೋದ್ರಲ್ಲಿ ಅರ್ಥನೇ ಇಲ್ಲ. ಯಾಕೆ ಅಂತಂದ್ರೆ ಎಷ್ಟೋ ಜನ ಈ ಭ್ರಮೆ, ಕಲ್ಪನೆ, ಊಹೆಯಲ್ಲಿ ಬದುಕ್ತಾ ಇರ್ತಾರೆ. ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತೆ, ಏನೋ ಮ್ಯಾಜಿಕ್ ಆಗ್ಬಿಡ್ತದೆ, ಏನೋ ಪವಾಡಗಳು ನಡೆದೋಗ್ಬಿಡ್ತವೆ, ನಮ್ಗೆ ಎಲ್ಲಿಂದನೋ ದುಡ್ಡು ಬಂದ್ಬಿಡ್ತದೆ. ಯಾರೋ ಬೆಳಿಗ್ಗೆ ಎದ್ದು ಬಾಗಿಲು ತೆಗೆದ ತಕ್ಷಣನೇ ಮೂಟೆ ಮೂಟೆ ಸೂಟ್ ಕೇಸಲ್ಲಿ ದುಡ್ಡು ಇಟ್ಬಿಟ್ಟಿರ್ತಾರೆ. ನನಗೆಲ್ಲೋ ನಿಧಿ ಸಿಕ್ಬಿಡ್ತದೆ, ಏನೋ ಲಾಟ್ರಿ ಹೊಡೆದ್ಬಿಡ್ತದೆ, ನನಗೆ ಯಾರೋ ತಗೊಂಬಂದು 1 ಕೋಟಿ ಬ್ಲಾಕ್ ಮನಿ ಇತ್ತು ತಂದು ಕೊಟ್ಬಿಡ್ತಾರೆ. ಏನು ವಿಚಿತ್ರವಾದ ಕಲ್ಪನೆಗಳಲ್ಲಿ ಬದುಕ್ತಾ ಇರ್ತಾನೆ. ಆ ಕಲ್ಪನೆ ಹೇಗಿರ್ತದೆ ಅಂದ್ರೆ ಅವನ ಏನ್ ಬಂದೇ ಬಿಡ್ತು ದುಡ್ಡು, ತಗೊಂಡೇ ಬಿಟ್ಟ, ತಗೊಂಡ್ ಕನ್ಸಲ್ ಮನೆನೂ ಕಟ್ಬಿಟ್ಟ, ಬಂಗ್ಲೆನೂ ಕಟ್ಬಿಟ್ಟ, ಎಲ್ಲಾರ್ಗು ದಾನ ಧರ್ಮನೂ ಮಾಡ್ಬಿಟ್ಟ. ಅವಾಗ ಮುಗಿದೋಯ್ತು, ಇನ್ನು ದುಡ್ಡೇ ಬಂದಿಲ್ಲ, ಬರೀ ಕನ್ಸಲ್ಲಿ ಎಲ್ಲ ಕಾಣ್ಬಿಟ್ಟು ಏನ್ ಮಾಡ್ದ. ಸೊ ಒಂದು ಪುಸ್ತಕ ಬರೆದಿದ್ದೀನಿ, ವಿಡಿಯೋ ನೋಡಿರೋರ್ಗೆ ಅರ್ಥ ಆಗ್ತದೆ. ಏನು, ಈಜಾಡುವುದು ಹೇಗೆ, ಅತ್ಯದ್ಭುತವಾದ ನನ್ನ ಅನುಭವಗಳನ್ನ ಬರೆದಿದ್ದೀನಿ. ನೀವು ಆ ಪುಸ್ತಕ ತಗೊಂಡು ಪುಸ್ತಕ ಎಲ್ಲ ಓದಿದ್ರಿ, ಈಗ ನಿಮಗೆ ಈಜ್ ಕಲ್ತಿದ್ದೀರಾ, ಹೋಗಿ ಬಾವಿಗೆ ಬೀಳಿ. ಏನಾಗುತ್ತೆ ಬಿದ್ರೆ, ಈಜಾಡುವುದು ಹೇಗೆ ಅನ್ನೋ ಪುಸ್ತಕ ನೋಡ್ಕೊಂಡು ತಗೊಂಡೋಗಿ ಬಾವಿಗೆ ಬಿದ್ರೆ ಏನಾಗ್ತದೆ, ಸಾಯ್ತೀರ. ಯಾರ ಅಕ್ಕಪಕ್ಕ ಇದ್ದು ಲಬ ಲಬ ಅಂತ ಬಡ್ಕೊಂಡ್ರೆ, ನಿಮ್ ಏನಾದ್ರು ಸೌಂಡ್ ಕೇಳಿದ್ರೆ ಅವನಿಗೆ ಪಾಪ ಅವನ್ ಬಂದು ಕಾಪಾಡ್ತಾನೆ. ಯಾರ ಬಡ್ಕತ್ತವ್ರೆ ಅನ್ಬಿಟ್ಟು ಅವನಿಗೆ ಈಜ್ ಬಂದ್ರೆ ಕಾಪಾಡ್ತಾನೆ, ಈಜ್ ಬರ್ಲಿಲ್ಲ ಅಂದ್ರೆ ಅಯ್ಯೋ ಪಾಪ ಅಂತ ಅನುಕಂಪದಲ್ಲಿ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ. ಸೊ ಪುಸ್ತಕ ಓದಿ ಈಜಾಡೋದ್ ಕಲ್ತ್ಕೊಂಡವನಂತೆ, ಅದಕ್ಕೆ ಬಾವಿಗೆ ಹೋಗಿ ಬಿದ್ದಂತೆ, ಸತ್ತೋಗ್ಬಿಟ್ಟ. ಯಾರು ಬರ್ಲಿಲ್ಲ, ಕೂಕ್ಕಳಕ್ ಅವನಿಗೆ ಅವಕಾಶನೇ ಸಿಕ್ಕಿಲ್ಲ, ಸೀದಾ ಶಿವನ್ ಪಾದ ಸೇರ್ಕೊಂಡ. ಅದಕ್ಕೋಸ್ಕರ ಇಲ್ಲಿ ಮಂತ್ರಕ್ಕೆ ಹೇಗೆ ಮಾವಿನಕಾಯಿ ಉದುರೋದಿಲ್ವೋ, ಅದೇ ರೀತಿ ಸ್ವಿಮ್ಮಿಂಗ್ ಪೂಲ್ ಮುಂದೆ, ಬಾವಿ ಮುಂದೆ ಕುತ್ಕೊಂಡು ನನಗೆ ಈಜ್ ಬರುತ್ತೆ ಅಂತ ನೀವು 1000 ಸಲ ಹೇಳಿ, 1,00,000 ಸಲ ಹೇಳಿ, ಕೋಟಿ ಸಲ ಹೇಳಿ, ನಿಮಗೆ ಎಲ್ಲಿವರೆಗೂ ನೀರ್ಗಿಳಿಯಲ್ಲೋ ಅಲ್ಲಿವರೆಗೂ ಈಜ್ ಬರೋದಿಲ್ಲ. ನೀವು ಡ್ರೈವಿಂಗ್ ಸೀಟಲ್ಲಿ ಆನ್ ಆಗದೆ ಇರುವಂತ ಕಾರ್ ಮೇಲೆ ಕೂತ್ಕೊಂಡು ನನಗೆ ಡ್ರೈವಿಂಗ್ ಬರ್ತದೆ ಅಂತ ಹೇಳಿ ಎಷ್ಟೇ ಸಲ ಮಂತ್ರಗಳು ಹೇಳಿದ್ರು ಕೂಡ, ಪವರ್ಫುಲ್ ಆದಂತ ಮಂತ್ರಗಳು ಹೇಳಿದ್ರು ಕೂಡ, ಹನುಮಾನ್ ಚಾಲಿಸ ಹೇಳಿ, ಗಾಯತ್ರಿ ಮಂತ್ರ ಹೇಳಿ, ವಿಷ್ಣು ಸಹಸ್ರನಾಮ ಹೇಳಿ, ಲಲಿತ ಸಹಸ್ರನಾಮ ಹೇಳಿ, ಪಂಚಾಕ್ಷರಿ ಮಂತ್ರಗಳನ್ನು ಹೇಳಿ, ನೀವು ಪ್ರಪಂಚದಾದ್ಯಂತ ಇರೋವಂಥ ಯಾವುದೇ ಮಂತ್ರಗಳು ಹೇಳಿದ್ರು ಆಫ್ ಆಗಿರೋ ಗಾಡಿ ಮುಂದೆ ಕುತ್ಕೊಂಡು ಡ್ರೈವಿಂಗ್ ಸೀಟಲ್ಲಿ ಮಂತ್ರ ಹೇಳೋದ್ರಿಂದ ಡ್ರೈವಿಂಗ್ ಬರಲ್ಲ. ಬಾವಿ ಮುಂದೆ, ನದಿ ಮುಂದೆ, ಕೆರೆ ಮುಂದೆ, ಸಮುದ್ರದ ಮುಂದೆ ಕೂತ್ಕೊಂಡು ಮಂತ್ರ ಹೇಳೋದ್ರಿಂದ ಈಜು ಬರೋದಿಲ್ಲ. ನೀರಿಗೆ ಇಳಿಬೇಕು, ಕಲಿಬೇಕು. ಯಾರ್ಯಾರು ಈಜು ಬರ್ತದೆ ಅವ್ರನ್ನ ಸ್ಫೂರ್ತಿಯನ್ನಾಗಿ ತಗೊಳ್ಳಿ, ಅವ್ರ ಕೈ ಕಾಲು ಹಿಡ್ಕೊಳ್ಳಿ, ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಅಣ್ಣ ನಂಗೆ ಈಜು ಕಲಿಸ್ಕೊಡು ಅಂತ. ಯಾವುದೋ ಒಂದು ರೂಪದಲ್ಲಿ ಈಜು ಕಲಿಸ್ಕೊಡ್ತಾರೆ, ಖಂಡಿತವಾಗ್ಲೂ ಕಲೀರಿ. ಅವ್ರ ಸಹಾಯ ಇಲ್ಲದೇನೆ ನಾವು ಕಲಿಯೋದಕ್ಕಾಗೋದಿಲ್ಲ. ಹಳೆ ಬೇರು ಹೊಸ ಚಿಗುರು, ಹಳೆ ಬೇರು ಹೊಸ ಚಿಗುರು. ನನಗೆ ಯಾರೋ ಒಬ್ಬ ಈಜು ಕಲಿಸ್ಕೊಟ್ಟ, ನಾನೊಂದಷ್ಟು ಜನಕ್ಕೆ ಈಜು ಕಲಿಸ್ಕೊಟ್ಟೆ, ನಾನು ಈಜು ಕಲಿಸ್ಕೊಟ್ಟಿರೋನು ಇನ್ನೊಂದಷ್ಟು ಜನಕ್ಕೆ ಈಜು ಕಲಿಸ್ಕೊಟ್ಟ. ಹಂಗಾಗಿರೋದ್ರಿಂದ ಕಲಿಸ್ಕೊಡೋರ್ನ ಯಾರ್ಯಾರು ಪ್ರಪಂಚದಲ್ಲಿ ಇರ್ತಾರೆ ದಯವಿಟ್ಟು ಬಿಡಬೇಡಿ ಇಂಥವ್ರನ್ನ. ಬಹಳ ಮುಖ್ಯ. ಇಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ಕೊಡೋ ಅಂಥವ್ರು ಯಾರೂ ಇಲ್ಲ, ಕಲಿಸ್ಕೊಡೋರು ಬಿಟ್ಬಿಡಿ, ಹೇಳ್ಕೊಡೋರು ಯಾರೂ ಇಲ್ಲ. ಅಂಥದ್ರಲ್ಲಿ ಯಾರೋ ಒಬ್ರು ಹೇಳ್ಕೊಡ್ತಾವ್ರೆ ಅಂತಂದ್ರೆ ನಿಮ್ಮ ಜೀವನ ಪಾವನವಾಗುತ್ತೆ, ಪುಣ್ಯವಂತರು ಅಂತ ಇಟ್ಕೊಳ್ಳಿ. ಬಟ್ ಕೆಲವರು ಹೇಳ್ಕೊಡೋದು ಇಲ್ಲ, ಹೇಳ್ಕೊಡೋರು ಇದ್ರೆ ಬರೋದು ಇಲ್ಲ, ಅವ್ರನ್ನ ಕೇಳೋದು ಇಲ್ಲ. ಒಬ್ಬನೇ ಅವನ ಯಾವ ನನ್ನ ಮಗ ಬೇಕು, ಯಾಕೆ ಬೇಕು ಗುರುಗಳು, ಯಾಕೆ ಬೇಕು ಇನ್ನೊಬ್ಬ ಕೋಚು, ನಾನೇ ಬೀಳ್ತೀನಿ, ನಾನೇ ಕಲ್ತ್ಕೊತೀನಿ. ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಸಾಧ್ಯವಿದೆ, ಕೋಟಿಲಿ ಒಬ್ಬನಿಗೆ ಸಾಧ್ಯ, ಅಥವಾ ಇಬ್ರಿಗೆ ಸಾಧ್ಯ, ಇಲ್ಲ 3 ಜನಕ್ಕೆ ಸಾಧ್ಯ. ಮೊಟ್ಟ ಮೊದಲನೇ ಬಾರಿ ಯಾರೂ ಇಲ್ಲದನೆ ಅವನಾಗ ಅವನು ಕಲ್ತಿದ್ದಾನೆ, ಸಾಧ್ಯವಿದೆ. ಅದು ಕೋಟಿಲಿ ಒಬ್ರಿಗೋ ಇಬ್ರಿಗೋ ಮಾತ್ರ. ಆ ಒಬ್ರು ಇಬ್ರು ನೀವಾಗಿದ್ರೆ ಪರವಾಗಿಲ್ಲ, ಆಗಿದ್ರೆ ನೀವು ಕಲ್ತಿರ್ತೀರ, ಬದುಕಿರ್ತೀರ. ಆಗದೆ ಹೋದ್ರೆ ಸೀದಾ ಶಿವನ್ ಪಾದಕ್ಕೆ ಹೋಗ್ಬಿಟ್ಟಿರ್ತಾರೆ. ಯಾವುದೋ ಒಂದು ಭರವಸೆ ಮೇಲೆ ಬಂದ, ಮಂತ್ರ ಹೇಳ್ದ, ಕುತ್ಕಂಡ, ಮಾಡ್ದ, ಖಂಡಿತವಾಗ್ಲೂ ಆಗೋದಿಲ್ಲ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಇಲ್ಲಿ ಮನುಷ್ಯ ಭ್ರಮೆಯಲ್ಲಿ ಹೆಚ್ಚಾಗಿ ಬದುಕ್ತಾನೆ. ಆ ಭ್ರಮೆ ಹೇಗೆ ಹುಟ್ಕೊಳ್ತು ಅಂತಂದ್ರೆ ಶಾಸ್ತ್ರಗಳಿಂದ ಹುಟ್ಕೊಳ್ತು, ಸಂಪ್ರದಾಯಗಳಿಂದ ಹುಟ್ಕೊಳ್ತು. ನಾನು ಶಾಸ್ತ್ರ ಸಂಪ್ರದಾಯದ ಬಗ್ಗೆ ಅಲ್ಲಗಳಿತಾ ಇಲ್ಲ, ಅದನ್ನ ನಾನು ಹೀಯಾಳಿಸ್ತಾ ಇಲ್ಲ. ಶಾಸ್ತ್ರ ಸಂಪ್ರದಾಯಗಳು ನಮ್ಮನ್ನೆಲ್ಲ ಉದ್ಧಾರ ಮಾಡಕ್ಕೆ ಇರೋದು. ಬಟ್ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿರೋದಕ್ಕಿಂತ ಅಪಾರ್ಥ ಮಾಡ್ಕೊಂಡವರೇ ಹೆಚ್ಚು. ಆ ಶಾಸ್ತ್ರಗಳೆಲ್ಲ ಏನೇನು ಹೇಳಿದೆ ಅದನ್ನ ಮಾಡೋದಿಲ್ಲ,
ಅದನ್ನ ಕೆಲವರು ಹೀಯಾಳಿಸ್ತಾರೆ. ದೊಡ್ಡವರು ಹೇಳಿದ್ದಾರೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅಂತ. ಅವನು ಯಾವನೋ ಒಬ್ಬ ಟಿವಿಲಿ ಕೂತ್ಕೊಂಡು ಹೇಳ್ತಾನೆ, ಹಾಸಿಗೆ ಇದ್ದಷ್ಟು ಯಾಕೆ ಕಾಲ್ ಚಾಚಬೇಕು, ದೊಡ್ಡ ಹಾಸಿಗೆ ಹೊಲ್ಸ್ಕ, ಹಾಸಿಗೆ ಮೀರಿ ನೀನ್ ಕಾಲ್ ಚಾಚಕ್ಕೆ ಎಷ್ಟಿದ್ಯಾ ಅದಕ್ಕಿಂತ 4 ಪಟ್ಟು ಹೊಲ್ಸು ಅಂತ ಹೇಳ್ತಾನೆ. ನಾವೇನ್ ಮಾಡ್ತೀರಿ, ಅದನ್ನು ಹೊಲ್ಸಕ್ ಹೋಗ್ತೀರಿ. ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತ ಹಿರಿಯರು ಹೇಳಿರಂತ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಸರಿ, ಗಾದೆ ಸುಳ್ಳಾದರೂ ವೇದ ಸುಳ್ಳಾಗದು, ಯಾವ್ದಾದ್ರೂ ಸರಿನೇ. ಇದನ್ನ ಏನು ಕೇಳಿದ್ದಾರೆ ಅಂದ್ರೆ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂದ್ರೆ ನಿನ್ನ ಯೋಗ್ಯತೆ ಅರ್ಹತೆ ಎಷ್ಟಿದೆ ಅಷ್ಟನ್ನ ಮಾತ್ರ ನೀನು ಮಾಡಬೇಕು ಹೊರತು ಶಕ್ತಿ ಮೀರಿ ಮಾಡಬಾರ್ದು. ಯಾರ ತಿಂಗಳಿಗೆ 1 ಲಕ್ಷ ದುಡಿತಾನೆ, ಒಂದು 60-70 ಸಾವಿರ ಖರ್ಚು ಮಾಡಬೇಕು, ಮಿಕ್ಕಿದ್ ಉಳಿಸ್ಕೊಳ್ಬೇಕು. ಹೋಗ್ಲಿ 70-80 ಖರ್ಚು ಮಾಡಿ 20% ಆದ್ರೂ ಉಳಿಸು. ಖಂಡಿತವಾಗ್ಲೂ ನೀನು ಬೆಳೆದೇ ಬೆಳಿತೀಯ. ಹಿರಿಯರು ಹೇಳಿರುವಂತ ಮಾರ್ಗ ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂದ್ರೆ ಇದು ಶಾಸ್ತ್ರ ಸಂಪ್ರದಾಯ. ಇದು ಅತ್ಯದ್ಭುತವಾಗಿದೆ. ಇದನ್ನ ಬಿಟ್ಬಿಟ್ಟು 1 ಲಕ್ಷ ಸಂಪಾದನೆ ಮಾಡಿ 1,20,000, 1.5 ಲಕ್ಷ, 2 ಲಕ್ಷ ಖರ್ಚು ಮಾಡ್ಕೊಳ್ತಾ ಕೂತ್ಕೊಂಡ್ರೆ ನಿನ್ನನ್ನು ಯಾರು ಉಳಿಸ್ತಾರೆ, ಯಾರು ಬೆಳೆಸ್ತಾರೆ? ಖಂಡಿತವಾಗ್ಲೂ ಯಾರೂ ಉಳಿಸಕ್ ಸಾಧ್ಯ ಇಲ್ಲ, ಯಾರೂ ಬೆಳೆಸಕ್ಕೂ ಸಾಧ್ಯವಿಲ್ಲ. ಆದ್ರಿಂದ ಶಾಸ್ತ್ರ ಸಂಪ್ರದಾಯಗಳನ್ನ ನಂಬ್ಕೊಂಡು ಯಾವುದೋ ಒಂದು ಕಲ್ಪನೆ, ಭ್ರಮೆ, ಊಹೆಗಳಲ್ಲಿ ಸಿನಿಮಾಗಳು ಇವತ್ತೆಲ್ಲ ಬಂದ್ಬಿಟ್ಟು, ಸೀರಿಯಲ್ಗಳು ಬಂದು, ಒಂದಷ್ಟು ಕಥೆಗಳು ಅವು ಇವೆಲ್ಲ ಬಂದು, ಪುರಾಣಗಳು, ಅದರಲ್ಲೂ ಹೆಚ್ಚಾಗಿ ಪುರಾಣಗಳು ಇವೆಲ್ಲ ಬಂದು ಮನುಷ್ಯನನ್ನ ಸರ್ವನಾಶ ಮಾಡಕ್ ಬರ್ತದೆ. ಎಲ್ಲವೂ ಎಲ್ಲಾ ಶಾಸ್ತ್ರ ಸಂಪ್ರದಾಯಗಳು, ನಾನೇ ಹೇಳ್ತಾ ಇದ್ದೀನಿ, ಅದರ ಮೂಲ ಸತ್ವವನ್ನು ಹುಡುಕಿದ್ರೆ ಅದರಂತ ಪವರ್ಫುಲ್ ಆದಂಥದ್ದು ಇನ್ನೊಂದಿಲ್ಲ. ಆದ್ರೆ ಅದನ್ನ ಅರ್ಥ ಮಾಡ್ಕೊಂಡವ್ರು ಎಷ್ಟು ಜನ, ಅಪಾರ್ಥ ಮಾಡ್ಕೊಂಡವ್ರು ಎಷ್ಟು ಜನ ಅಂದ್ರೆ 100ಕ್ಕೆ 90, 100ಕ್ಕಲ್ಲ, ಲಕ್ಷಕ್ಕೆ, ಲಕ್ಷದಲ್ಲಿ ಒಬ್ಬರೋ ಇಬ್ಬರು ಅರ್ಥ ಮಾಡ್ಕೊಂಡು ಅದನ್ನ ಪಾಲನೆ ಮಾಡ್ತಾರೆ. ಇನ್ ಮಿಕ್ಕಿದ್ದು 99,999 ಜನ ಅದನ್ನ ಪಾಲನೆ ಮಾಡೋದಿಲ್ಲ. ಯಾಕೆಂದ್ರೆ ಇವರೆಲ್ಲ ಅಪಾರ್ಥ ಮಾಡ್ಕೊಂಡಿರೋ. ಮಂತ್ರ ಹೇಳಿದ್ರೆ ಮಾವಿನಕಾಯಿ ಉದುರುತ್ತೆ, ಮಂತ್ರ ಹೇಳಿದ್ರೆ ಮಾವಿನಕಾಯಿ ಉದುರುತ್ತೆ. ಭಗವಂತ ಏನ್ ಮಾಡಿದಾನೆ, ಶಾಸ್ತ್ರ ಸಂಪ್ರದಾಯ ಏನ್ ಹೇಳಿದೆ, ನೀನು ಬೇಟೆ ಆಡೋದಕ್ಕಿಂತ ಮುಂಚೆ ಭಗವಂತನಿಗೊಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗಪ್ಪ, ನನಗೆ ಒಳ್ಳೆ ಆಹಾರ ಸಿಗ್ಲಿ, ಒಳ್ಳೆ ಬೇಟೆ ಸಿಗ್ಲಿ ಅಂತೇಳಿ ಕೈ ಮುಗ್ದೋಗು, ನಿನಗೆ ಭಗವಂತ ಒಳ್ಳೇದ್ ಮಾಡ್ತಾನೆ ಅಂತ ಶಾಸ್ತ್ರ ಹೇಳಿರೋದು. ಆದ್ರೆ ಆ ಶಾಸ್ತ್ರನ ಇವ್ರು ಅಪಾರ್ಥ ಮಾಡ್ಕೊಂಡು, ಗಂಧದ ಕಡ್ಡಿ ಹಿಡ್ಕೊಂಡು, ಗಂಟೆ ಬಾರಿಸ್ಕೊಂಡು, ಹೂವ ಗಿವ ಹೇಳ್ಕೊಂಡು, ಮಂತ್ರ ಹೇಳ್ಕೊಂಡು, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಜಿಂಕೆ ಬಂದು ಬಾಯಿಗೆ ಬೀಳ್ಲಿ ಅನ್ನೋ ತರ ಅಪಾರ್ಥ ಮಾಡ್ಕೊಂಡ್ಬಿಟ್ಟವ್ರೆ. ಶಾಸ್ತ್ರಗಳೆಲ್ಲವೂ ಸತ್ಯ, ಪರಮ ಸತ್ಯ. ಆದ್ರೆ ಅದನ್ನ ಅರ್ಥ ಮಾಡ್ಕೊಂಡಿರೋದಲ್ಲ, ಇವರೆಲ್ಲ ಪರಮ ಪಾಪಿಗಳು. ಆದ್ರಿಂದ ಈ ತರ ಅಪಾರ್ಥ ಮಾಡ್ಕೊಂಡು ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತೆ, ಮಾವಿನಕಾಯಿ ಉದುರುತ್ತೆ ಅಂತ ಉದುರ್ಕೊಂಡಿದ್ದಾರೆ. ಯಾರೋ ಒಬ್ರು ಪಾಪ 17 ವರ್ಷ ಆಗಿದೆ ಮದುವೆ ಆಗಿ, ಮಕ್ಕಳಿಲ್ಲ. ಆ ಶ್ರೀಚಕ್ರಕ್ಕೆ ಇದಕ್ಕೆ ಏನೋ ಕುಂಕುಮಾರ್ಚನೆ ಮಾಡು, ಅದು ಮನೆಯಲ್ಲಿ ಅದೇನೋ ಹೇಳ್ತಾರೆ, ಈ ಬೆರಣಿ ಎಲ್ಲ ಹಾಕ್ಬಿಟ್ಟು ಅದೇನೋ ಮಾಡ್ತಾರೆ, ಅಗ್ನಿಹೋತ್ರ ಮಾಡು, ನಿನಗೆ ಮಕ್ಕಳಾಗ್ತವೆ. ಎಷ್ಟು ದಿವಸದಲ್ಲಿ ಮಕ್ಕಳಾಗ್ತವೆ? 3 ವರ್ಷದಲ್ಲಿ ಮಕ್ಕಳಾಗ್ತವೆ. ಪಾಪ 7 ವರ್ಷ ಮಾಡವಳು ಅವಳು. ಶ್ರದ್ಧೆ, ಭಕ್ತಿಯಿಂದ, ನಂಬಿಕೆ, ವಿಶ್ವಾಸದಿಂದ, ಪ್ರೀತಿ, ಗೌರವದಿಂದ ಮಾಡ್ತಾನೆ ಅವಳೆ. ಮಂತ್ರ ಹೇಳಿದ್ಲು, ಅಗ್ನಿಹೋತ್ರ ಮಾಡಿದ್ಲು, ಅವ್ರು ಏನೇನು ಹೇಳ್ಕೊಟ್ಟಿದ್ರು ಎಲ್ಲ ನಿಯಮಗಳು ಮಾಡಿದ್ರು. 7 ವರ್ಷ ಆದ್ರೂ ಪಾಪ ಮದುವೆ ಆಗಿಲ್ಲ. ಅದಕ್ಕೆ ಹಾಕೊಂಡವಳೆ. ಯಾಕೆ ಹಾಕೊಂಡವಳೆ, ಯಾಕೆ ಬಿದ್ದಿದೆ ಅಂದ್ರೆ ವೆರಿ ಸಿಂಪಲ್. ಒಂದು ಪೇಪರ್, ಒಂದು ಹಾಳೆಗೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ, ಉಫ್ ಅಂದ್ರೆ ಆರೋಗ್ಬಿಡ್ತದೆ. ಇಡೀ ಪುಸ್ತಕಕ್ಕೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ, ಅದು ಉಫ್ ಅಂದ್ರೆ ಆರೋಗೋದಿಲ್ಲ. ಅದಕ್ಕೆ ಜಗ್ ನೀರ್ ಬೇಕು. ಟೇಬಲ್ಗೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ, ಡ್ರಮ್ ನೀರ್ ಬೇಕು. ರೂಮ್ಗೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ, ಫೈರ್ ಇಂಜಿನ್ ಕರೆಸ್ಬೇಕು. ಅಂದ್ರೆ ಸಮಸ್ಯೆಗಿಂತನೂ 3 ಪಟ್ಟು ಪರಿಹಾರಗಳು ಅಧಿಕವಾಗಿದ್ದಾಗ ಆಗ ಪರಿಹಾರ ಸಿಗ್ತದೆ ನಿಮ್ಗೆ, ಇಲ್ಲ ಅಂದ್ರೆ ಸಿಗೋದಿಲ್ಲ. ಈಗ ಆ ಒಂದು ಶ್ರೀಚಕ್ರದಲ್ಲಿ ಎಷ್ಟು ವ್ಯಾಟ್ ಇದೆ? ಒಂದು 0 ವ್ಯಾಟ್ ಬಲ್ಬ್. ಚೆನ್ನಾಗಿ ತಿಳ್ಕೊಳ್ಳಿ, ಒಂದು 0 ವ್ಯಾಟ್ ಬಲ್ಬ್. ನೀವು ಅದನ್ನ ತಿಂಗಳೆಲ್ಲ ಉರಿಸಿದ್ರು ಲೈಟ್ ಬಿಲ್ ಬರೋದಿಲ್ಲ, ಅದಕ್ಕೆ 0 ವ್ಯಾಟ್ ಬಲ್ಬ್ ಅಂತ. ಒಂದು 5 ವ್ಯಾಟ್ ಬಲ್ಬ್, ಇವತ್ತೇನದು LED ಬಲ್ಬ್ಗಳು ಅಂತಾರೆ, ಒಂದು 5 ವ್ಯಾಟ್ ಬಲ್ಬ್. ಈ 10 ವ್ಯಾಟ್ ಬಲ್ಬ್, 100 ವ್ಯಾಟ್ ಬಲ್ಬ್. ಈಗ 10 ವ್ಯಾಟ್ ಬಲ್ಬು 20 ವ್ಯಾಟ್ ಬೆಳಕನ್ನ ನೀಡುತ್ತಾ? ನೀಡಲ್ಲ. ಇವಳಿಗೆ ಈಗ ಮಕ್ಕಳಾಗಬೇಕಾದ್ರೆ 100 ವ್ಯಾಟ್ ಬಲ್ಬ್ಗೆ ಇಟ್ಕೊಂಡ್ರೆ ಮಕ್ಕಳಾಗ್ತವೆ. ಆದ್ರೆ ಇವಳ ಹತ್ರ ಇರೋದು ಕೇವಲ 5 ವ್ಯಾಟ್ ವೋಲ್ಟೇಜ್ ಕೊಡುವಂತ ಬಲ್ಬ್. ಅದಕ್ಕೆ ಹೋಗಿ ಪಾಪ ಆಗ್ತಾವಳ. ಜನ್ಮ ಎಲ್ಲ ಹಾಕಿದ್ರು ಅವಳಿಗೆ ಮಕ್ಕಳಾಗಲ್ಲ, ಜನ್ಮ ಎಲ್ಲ ಅಗ್ನಿಹೋತ್ರ ಹಾಕಿದ್ರು ಮಕ್ಕಳಾಗೋದಿಲ್ಲ.
ಏನೋ ಸಮಾಧಾನಕ್ಕೆ ಒಂದು ಹೇಳ್ತಾರೆ. ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ, ನಿಮಗೂ ಹೇಳಿದ್ದೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಯಾರೋ ಟಿವಿಲಿ ಕೂತ್ಕೊಂಡು ಹೇಳ್ತಾವನೆ, ಯಾವನಾದ್ರೂ ಆಗ್ಲಿ, ಯಾವ ಚಾನಲ್, ಯೂಟ್ಯೂಬ್, ಫೇಸ್ಬುಕ್, ಅದು ಇದು ಏನಾದ್ರೂ ಆಗ್ಲಿ, ಯಾವುದೇ ವೃತ್ತಿಪರ ವ್ಯಕ್ತಿ ಆಗ್ಲಿ, ಅವ್ನು ಪ್ರೊಫೆಷನಲಿಸ್ಟ್ ಆಗ್ಲಿ, ಅವನು ಹೇಳ್ತಾ ಇರೋದು ಯಾರಿಗೆ ಮತ್ತೆ ಯಾಕೆ, ಇದನ್ನ ಚೆನ್ನಾಗಿ ತಿಳ್ಕೊಂಬಿಡಿ. ಅವನು ಹೇಳ್ತಾ ಇರೋದು ಯಾರಿಗೆ ಮತ್ತೆ ಯಾಕೆ. ಈ ಎರಡೂ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ರೆ, ನಿಮಗೇನಾದ್ರೂ ಅನ್ವಯವಾದ್ರೆ ನೀವು ಮಾಡಿ, ನಿಮಗೆ ಅನ್ವಯ ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡಿ. ಆದ್ರಿಂದ ಅವ್ರು ಯಾರಿಗೋ ಹೇಳ್ತಾವ್ರೆ, ಅದನ್ನ ನೀನ್ ಯಾಕೆ ಫಾಲೋ ಮಾಡ್ತೀಯಾ? ಯಾರಿಗೆ ಅಗ್ನಿಹೋತ್ರ ಮಾಡಬೇಕು, ಯಾರಿಗೆ ಕುಂಕುಮಾರ್ಚನೆ ಮಾಡಬೇಕು, ಏನಕ್ಕೆ ಮಾಡಬೇಕು, ಇದು ಗೊತ್ತಿಲ್ಲ. ಸೊ 0 ವ್ಯಾಟ್ ಬಲ್ಬ್ ಇಟ್ಕೊಂಡು ನಾನು ಮನೆ ಕೆಲಸ ಮಾಡ್ತೀನಿ, ಫ್ಯಾಕ್ಟ್ರಿ ಓಡಿಸ್ತೀನಿ, ಓಡಿಸಕ್ ಸಾಧ್ಯವಿಲ್ಲ. ಫ್ಯಾಕ್ಟ್ರಿ ಓಡಿಸ್ಬೇಕಂದ್ರೆ ಲೈಟ್ಗಳು, ಟ್ಯೂಬ್ ಲೈಟ್ಗಳು 100 ವ್ಯಾಟ್ಸ್ ಇರೋದು 1000 ಬಲ್ಬ್ಗಳು ಬೇಕು. ಹಂಗಿದ್ರೆ ಮಾತ್ರ ಫ್ಯಾಕ್ಟ್ರಿ ರನ್ ಆಗ್ತದೆ. ಅದಿಲ್ಲ ಅಂತಂದ್ರೆ ರನ್ ಆಗೋದಿಲ್ಲ. ಯಾವ ಸಮಸ್ಯೆಗೆ ಪರಿಹಾರಗಳು ಎಷ್ಟಿರಬೇಕು, ಇದನ್ನ ತಿಳ್ಕೊಳ್ಳದೇನೆ ನಾವು ಮಾಡ್ಕೊಂಡು ಹೋದ್ರೆ ಗೊತ್ತಿಲ್ಲ. ಇದೆಲ್ಲ ಅವ್ರಿಗೆ ಗೊತ್ತಿಲ್ಲ. ಪಾಪ ಮಾಡ್ತಾವಳೆ 7 ವರ್ಷ ಸುಮ್ಮನೆ ವ್ಯರ್ಥ ಆಯ್ತು. 7 ವರ್ಷ ಅಲ್ಲ, 70 ವರ್ಷ ಆದ್ರೂ ಆಗಲ್ಲ, 7 ಜನ್ಮ ಆದ್ರೂ ಆಗೋದಿಲ್ಲ. ಇದೆಲ್ಲವೂ ಮಂತ್ರಕ್ಕೆ ಮಾವಿನಕಾಯಿ ಉದುರುವಂಥದ್ದು. ಇಲ್ಲಿ ಮೂಲವಾಗಿ ಯಾವ ಸಮಸ್ಯೆ ಎಷ್ಟು ಗಾತ್ರ ಇದೆ ಅದಕ್ಕೆ ನಾವು ಕೆಜಿ ಲೆಕ್ಕ ಹಾಕಕ್ ಆಗೋದಿಲ್ಲ. ಖಂಡಿತವಾಗಿ ತಿಳ್ಕೊಳ್ಳಿ, ಯಾವುದೇ ಸಮಸ್ಯೆಗಳನ್ನ ನಾವು ತೂಕ ಹಾಕಕ್ ಯಾವುದು ತಕಡಿ ಇಲ್ಲ ಇಲ್ಲಿ. ಬಟ್ ಫೀಲ್ ಮಾಡ್ಬೋದು, ಅದನ್ನ ಗ್ರಹಿಸ್ಬೋದು. ಯಾವ ರೀತಿ ಗ್ರಹಿಸೋದು? ಹಣದ ರೂಪದಲ್ಲಿ ಗ್ರಹಿಸ್ಬೋದು. ಒಂದು ಸಮಸ್ಯೆ, 1 ಲಕ್ಷ ರೂಪಾಯಿ ಸಮಸ್ಯೆ, ಆ ಸಮಸ್ಯೆಗೆ ಪರಿಹಾರ ಬೇಕು. 10 ಲಕ್ಷ ರೂಪಾಯಿ ಸಮಸ್ಯೆ, ಆ ಸಮಸ್ಯೆಗೆ ಪರಿಹಾರ ಬೇಕು. 1 ಕೋಟಿ, 10 ಕೋಟಿ, 100 ಕೋಟಿ, 1000 ಕೋಟಿ, ಅಷ್ಟು ಗಾತ್ರದ ಸಮಸ್ಯೆ. ಆ ಸಮಸ್ಯೆಯನ್ನ ಈ ರೂಪದಲ್ಲಿ ನಾವು ಕಂಡುಹಿಡ್ಕೊಳ್ಬಹುದು. ಈಗ ಮಕ್ಕಳಿಲ್ಲ, ಅದಕ್ಕೆ ಹೆಂಗೆ ಗುರುತಿಸ್ತೀರಾ? ಮಕ್ಕಳಿಲ್ಲ ಅಂದ್ರೆ, ಮಕ್ಕಳಾಗ್ಬೇಕಂದ್ರೆ ಏನ್ ಮಾಡ್ಬೇಕು? ಮದುವೆ ಆಗಿಲ್ಲ, ಅದನ್ನ ಎಷ್ಟು ಕೆಜಿ ಅಂತ ಗುರುತಿಸ್ತೀರಾ? ಇದನ್ನ ಗುರುತಿಸಕ್ ಅಗೇನ್ ಮತ್ತೆ ಆಗೋದಿಲ್ಲ. ಅದಕ್ಕೆ 4 ಭಾಗ: ಸಣ್ಣ ಸಮಸ್ಯೆ, ಮಧ್ಯಮ ಗಾತ್ರದ್ದು, ದೊಡ್ಡದು, ಬೃಹದಾಕಾರವಾಗಿರೋದು. ಸಣ್ಣ ಸಮಸ್ಯೆ, ಮಧ್ಯಮ ಗಾತ್ರದ್ದು, ದೊಡ್ಡದು, ಬೃಹದಾಕಾರವಾಗಿರೋದು. ಸಣ್ಣ ಸಮಸ್ಯೆಗೆ ಚಿಕ್ಕ ಚಿಕ್ಕ ಪರಿಹಾರಗಳು ಆಗುತ್ತೆ. ಮಧ್ಯಮ ಗಾತ್ರದಕ್ಕೆ ಅದರದೇ ಆದಂತಹ ಮಧ್ಯಮ ಗಾತ್ರದ ಪರಿಹಾರಗಳು ಇರ್ತವೆ. ದೊಡ್ಡದಕ್ಕೆ ದೊಡ್ಡ ಪರಿಹಾರಗಳು, ಬೃಹದಾಕಾರವಾಗಿರೋದಕ್ಕೆ ಬೃಹದಾಕಾರವಾದ ಪರಿಹಾರಗಳು. ಮಕ್ಕಳು ಆಟ ಆಡೋ JCBಗೂ ದೊಡ್ಡವರು ಆಟ ಆಡೋ JCBಗೂ ವ್ಯತ್ಯಾಸ ಇದೆಯಾ? ಇಲ್ಲ. ಮಕ್ಕಳು ಆಟ ಆಡೋ ಚಿಕ್ಕದು, ಒಂದು ಅಕ್ಕಿ ಕಾಳುಗಳು, 4-5 ಅಕ್ಕಿ ಕಾಳು ಎತ್ಬಿಟ್ಟು ಆಗ್ತದೆ. ದೊಡ್ಡವ್ರ ಆಟ ಆಡೋ JCB ಮೈನ್ ರೋಡಲ್ಲಿ ಇರ್ತದೆ ನೋಡಿ, ಒಂದ್ಸಲ ಹಿಂಗ್ ಗೋರಿ 100 ಕೆಜಿ ಬರ್ತದೆ. ಇನ್ನು ನೀವು ಮೈನಿಂಗ್ ಏನಾದ್ರು ಹೋಗ್ಬಿಟ್ರೆ ಅಂಥದ್ರಲ್ಲಿ ಒಂದು ಸಲ JCB ಎತ್ತಿದ್ರೆ 4 ಲಾರಿ ತುಂಬುತ್ತದೆ ಮಣ್ಣನ್ನು. ಎಷ್ಟು ದೊಡ್ಡದದು! ಸೊ ಬೃಹದಾಕಾರವಾಗಿರುವಂತ JCBಗಳು ಆಳೆತ್ರ ಇರ್ತವೆ ಒಂದೊಂದು ಟೈರ್ಗಳು. ಸೊ ಇದನ್ನ ಮೊದಲು ಸಮಸ್ಯೆಯ ಗಾತ್ರ, ಸಣ್ಣದ, ಮಧ್ಯಮ ಗಾತ್ರದ, ದೊಡ್ಡದ, ಬೃಹದಾಕಾರವಾಗಿರೋದು. ನಿರ್ಧಾರಗಳು ಯಾವ ರೀತಿ? ಸಣ್ಣದ, ಮಧ್ಯಮ ಗಾತ್ರದ, ದೊಡ್ಡದ, ಬೃಹದಾಕಾರವಾಗಿರೋದು. ಖರ್ಚು ವೆಚ್ಚಗಳು ಯಾವ ರೀತಿ? ಸಣ್ಣ ಖರ್ಚ, ಮಧ್ಯಮ ಗಾತ್ರದ, ದೊಡ್ಡದ, ಬೃಹದಾಕಾರವಾಗಿರೋದು. ಇದೆಲ್ಲದಕ್ಕೂ ಬೇರೆ ಬೇರೆ, ಎಲ್ಲ ಬೇರೆ ಬೇರೆ ಮಾರ್ಗದರ್ಶನ, ಬೇರೆ ಬೇರೆ ಪರಿಹಾರಗಳು. ಇದನ್ನ ಬಿಟ್ಬಿಟ್ಟು ಎಲ್ಲದಕ್ಕೂ ಒಂದೇ ಮಂತ್ರ, ಎಲ್ಲಾ ಕಾಯಿಲೆಗಳಿಗೂ ಒಂದೇ ಮಾತ್ರೆ, ಎಲ್ಲಾ ತರ ದೊಡ್ಡ ದೊಡ್ಡ ಕಾಯಿಲೆಗಳಿಗೂ ಒಂದೇ ಇಂಜೆಕ್ಷನ್ ಸಾಧ್ಯವಿಲ್ಲ. ಎಲ್ಲದಕ್ಕೂ ಬೇರೆ. ನೆಗಡಿ ಕೆಮ್ಮಿಗೆ ಬೇರೆ ಮಾತ್ರೆಗಳು, ಜ್ವರಕ್ಕೆ ಬೇರೆ ಮಾತ್ರೆ, ಟೈಫಾಯ್ಡ್ಗೆ ಬೇರೆ ಮಾತ್ರೆ, ಪ್ಲೇಗ್ಗೆ ಬೇರೆ ಮಾತ್ರೆ, ಅದೇನೋ ಡೆಂಗು ಜ್ವರ ಅಂತ ಬರ್ತದೆ, ಹಂದಿ ಜ್ವರ ಅಂತ ಬರ್ತದೆ, ಕೋಳಿ ಜ್ವರ ಬರ್ತದೆ. ಇದೆಲ್ಲದಕ್ಕೂ ಬೇರೆ ಬೇರೆ ಮೆಡಿಸನ್. ಕ್ಯಾನ್ಸರ್ಗೆ ಬೇರೆ, ಬ್ರೈನ್ ಟ್ಯೂಮರ್ಗೆ ಬೇರೆ, ಕಿಡ್ನಿ ಫೇಲ್ಯೂರ್ಗೆ ಬೇರೆ, ಹಾರ್ಟ್ ಅಟ್ಯಾಕ್ಗೆ ಬೇರೆ, ಲಿವರ್ ಹೋಗಿದ್ರೆ ಅದಕ್ಕೆ ಬೇರೆ. ಪ್ರತಿ ಒಂದು ಸಮಸ್ಯೆಗಳಿಗೂ ಬೇರೆ 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 ಪರಿಹಾರಗಳಿರ್ತವೆ. ಇದನ್ನೆಲ್ಲ ಆ ಪ್ರಮಾಣದ ಅನುಸಾರವಾಗಿ ತಗೊಳ್ಬೇಕೇ ಹೊರತು ಪ್ರಮಾಣವನ್ನ ಮೀರಿ ತಗೊಂಡ್ರೆ ಎಕ್ಕುಟ್ಟೋಗ್ಬಿಡ್ತಾನೆ. ಯಾರೋ 56 ವರ್ಷ ಏನೋ ಸೆಕ್ಷುಯಲಿ ಪ್ರಾಬ್ಲಮ್ ಅಂತ ಬಂದ, ಅವನಿಗೆ ಎದೆ ಹಿಡ್ಕೊಂಬಿಟ್ಟೈತೆ, ಎದೆಯಲ್ಲಿ ಒಂದು ನರ ಇರ್ತದೆ, ಆ ನರ ಹಿಡ್ಕೊಂಬಿಟ್ಟೈತೆ. ಹಾರ್ಟ್ ಅಟ್ಯಾಕ್ ಆಗಿ ಆಸ್ಪತ್ರೆಗೆ ಹೋಗೋನೆ. ಮೈಲ್ಡ್ ಹಾರ್ಟ್ ಅಟ್ಯಾಕ್ ಅಂತೆ. ಯಾಕಪ್ಪ ಅಂತಂದ್ರೆ MG 20 MG ನುಂಗ್ಬಿಟ್ಟವನ್ ಮಾತ್ರೆನ, ಅದು ಯಾವುದೋ ಒಂದು ವಯಾಗ್ರಾ ತರ ಮಾತ್ರೆ, ಅದ್ರ ಹೆಸರೇನೋ ಗೊತ್ತಿಲ್ಲ, ಹೇಳ್ದ ಮರ್ತೋಯ್ತು. ಇದು 20 MG ಅವಶ್ಯಕತೆ ಇಲ್ಲ, ಬರೀ 5 MG. 20 MG ಯಾರಿಗೆ ಅಂದ್ರೆ ಒಂದು 30 ವರ್ಷ 35 ವರ್ಷ ಇದ್ರೆ ಅವನ್ ತಗೊಂಬೋದು. ಇವನ್ಗೆ ಆಲ್ರೆಡಿ 54 ವರ್ಷ, ರಿಟೈರ್ಡ್ ಲೈಫ್. ಈಗ ಆ ಮಾತ್ರೆ 20 MG ನುಂಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಬರ್ಸ್ಕೊಂಬಿಟ್ಟವನು.
ಖುಷಿ ಸಿಗಲ್ಲ ಅಂತೇಳಿ ಒಂದ್ಸಲ ಹಾರ್ಟ್ ಅಟ್ಯಾಕ್ ಬಂದ್ಮೇಲೆ 2ನೇ ಸಲನೂ ಹಾರ್ಟ್ ಅಟ್ಯಾಕ್ ಆಯ್ತು. ಸೀದಾ ಶಿವನ್ ಪಾದ ಸೇರ್ಕೊಂಡ. ಅವ್ನ ನಂಬರ್‌ಗೆ ಫೋನ್ ಮಾಡಿದ್ರೆ, ಇಲ್ಲ ತೀರೋದ್ರು ನಮ್ಮಪ್ಪ ಅಂತ ಹೇಳ್ತಾವನ್ ಮಗ. ಯಾಕಪ್ಪ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗೋಯ್ತು, ಸತ್ತೋಯ್ತು ಅಂತ. ಅವ್ನು ಸತ್ತೋಗಿದ್ದು ಪಾಪ ಅವ್ರಿಗೆ ಗೊತ್ತಿಲ್ಲ, ನನಗೆ ಗೊತ್ತು. ಈ 20 mg ಮಾತ್ರೆ ತಗೊಂಡ ಅಂದ್ರೆ ಹೈ ಡೋಸೇಜ್, ಪ್ರಮಾಣ ಹೆಚ್ಚಾಯ್ತು. ನನ್ನ ಪ್ರಕಾರ ಅವನಿಗೆ 5 mg ತಗೊಂಡಿದ್ರೆ ಅದ್ಭುತವಾದ ರಿಸಲ್ಟ್ ಸಿಗೋದು. ಅವ್ನು 20 mg ತಗೊಂಡ ಹೋಗ್ಬಿಟ್ಟ. ಆದ್ರಿಂದ ಮೊದಲು ಸಮಸ್ಯೆಗಳಿಗೆ ಪರಿಹಾರ ಎಷ್ಟು ಪ್ರಮಾಣದಲ್ಲಿರಬೇಕು ಇದು ಗೊತ್ತಿದ್ರೆ ಅದ್ಭುತವಾದ ಫಲಿತಾಂಶ. ಇದು ಗೊತ್ತಿಲ್ಲ ಅಂದ್ರೆ ಸರ್ವನಾಶ. ಮನುಷ್ಯ ಏನ್ ಮಾಡ್ತಾನೆ, ದುಶ್ಚಟಗಳು ಅಂದ್ರೆ ಯಾರೋ ಕುಡಿತಾರೆ, ಸ್ಮೋಕ್ ಮಾಡ್ತಾರೆ ಅಂತ ತಿಳ್ಕೊಂಬೇಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಸ್ಮೋಕು, ಕುಡ್ತಾ, ಜೂಜಾಟ ಇವು ದುಶ್ಚಟಗಳು ಅಂತ ತಿಳ್ಕೊಂಬೇಡಿ. ಇವಕ್ಕಿಂತ ದುಶ್ಚಟ ನನ್ನ ಅನುಭವದಲ್ಲಿ ಮೂಢನಂಬಿಕೆಗಳೇ ದುಶ್ಚಟ. ಈ ಮೂಢನಂಬಿಕೆಗಳಲ್ಲಿ ಮೂಲವಾಗಿ ಇದು ಹೇಳದ್ನಲ್ಲ, ಇದು ಮಂತ್ರಕ್ಕೆ ಮಾವನ್ಕಾಯಿ ಉದುರುತ್ತು, ಇದೆಲ್ಲ ಆ ದುಶ್ಚಟಗಳಿಗಿಂತನೂ ದುಷ್ಪರಿಣಾಮಕಾರಿ. ಪಾಪ ಅವನು ಕುಡ್ದ, ಅವನ್ ಲಂಗ್ಸ್ ಹಾಳಾಯ್ತು, ಸತ್ತ. ಅವನು ಡ್ರಿಂಕ್ಸ್ ಮಾಡ್ದ, ಲಿವರ್ ಹಾಳಾಯ್ತು, ಸತ್ತ. ಬಟ್ ಈ ಮೂಢನಂಬಿಕೆಯಿಂದ ಇಡೀ ಕುಟುಂಬ, ಇಡೀ ವಂಶ, ಇಡೀ ನಾಡು, ದೇಶ ಎಲ್ಲವೂ ಕೂಡ ಹಾಳು ಮಾಡ್ಬಿಡ್ತಾನೆ. ಈ ದುಶ್ಚಟ ಅಂತಂದ್ರೆ ಕೇವಲ ಕುಡ್ದ, ಸೇದ್ದ, ಏನೋ ಹುಡುಗಿರ್ ಚಟ, ಏನೋ ಜೂಜಾಟ ಆಡ್ದ, ಇಸ್ಪೀಟ್ ಆಡ್ದ, ಇದಕ್ಕಿಂತನೂ ಡೇಂಜರು ಮೂಢನಂಬಿಕೆಗಳು. ಮನೆಯಲ್ಲಿ ಇಲ್ಲಿ ಕೌನ್ಸಿಲಿಂಗ್ ಅಂತ ಬರ್ತಾರೆ ಪಾಪ ಹೆಣ್ಣುಮಕ್ಳು. ಎಲ್ಲರೂ ಮಾಡೋದಷ್ಟೇ ಅವ್ರು ಮಾಡ್ತಾರೆ ಅಂತಲ್ಲ, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಮಾಡ್ತಾರೆ. 5 ಪೈಸಾ 10 ಪೈಸಕ್ಕೆ ಅಥವಾ 10 ರೂಪಾಯಿ 50 ರೂಪಾಯಿ 100 ರೂಪಾಯಿಗೆ ಮನೇಲಿ ದೊಡ್ಡ ಕದನ ನಡೀತದೆ, ಜಗಳಗಳು ನಡೀತವೆ. ಹಂಗಾಗೋಯ್ತು ಹಿಂಗಾಗೋಯ್ತು, ಅದು ಇದು ಅವನು ಹಂಗ್ ಮಾಡ್ದ ಹಿಂಗ್ ಮಾಡ್ದ ಅಂತ. ಕೊನೆಗೆ ಏನ್ ನಡೀತಾ ಇದೆ ಅಂದ್ರೆ 10 ರೂಪಾಯಿಗೋಸ್ಕರ ದೊಡ್ಡ ಜಗಳ, ದೊಡ್ಡ ಆರ್ಗ್ಯುಮೆಂಟು. ಕೋರ್ಟು ಕಚೇರಿಯಲ್ಲೂ ನಡೆಯಲ್ಲ, ಸಂವಿಧಾನದಲ್ಲೂ ನಡೆಯೋದಿಲ್ಲ. ಅಂತ ಆರ್ಗ್ಯುಮೆಂಟ್ ನಡೆದು ಫೈನಲ್ ಆಗಿ ಕ್ಷಮೆ ಕೇಳಿಸ್ತಾರೆ. ಎಷ್ಟಕ್ಕೆ? 50 ರೂಪಾಯಿ ಲಾಸ್ ಆಗಿರೋದಕ್ಕೆ, 100 ರೂಪಾಯಿ ಲಾಸ್ ಆಗಿರೋದಕ್ಕೆ. ಆ ಜಡ್ಜ್ಮೆಂಟ್ ಮಾಡಿದವರು, ಮನೇಲಿ ಕೂತ್ಕೊಂಡು ನ್ಯಾಯ ತೀರ್ಮಾನ ಮಾಡಿದವರು ₹1,00,000 ಕಳ್ಕೊಂಬಂದ್ಬಿಟ್ಟವನೆಲ್ಲ. ಯಾರಿಗೋ ಕೊಟ್ಟನಂತೆ, ಹಣ ಕೊಡ್ತೀನಿ ಕೊಡು ಅಂತ ₹1,00,000 ಕೊಟ್ಟಿಲ್ಲ. ಈಗ ಯಾವ ರೀತಿ ಜಡ್ಜ್ಮೆಂಟ್ ನಡಿಬೇಕು? ಗಂಡ ಎಲ್ಲೋ ಯಾರಿಗೋ ಕುಡಿತಾನೆ ಬರ್ತಾನೆ, ಅವನಿಗೆಲ್ಲ ಹೆಂಡತಿ ಲೆಕ್ಕ ಹಾಕ್ಬಿಟ್ಟು ಒಂದ್ ದಿನಕ್ಕೆ 3 ಸಿಗರೇಟ್ ಸೇರ್ತಾನೆ. ₹10 ಒಂದು ಸಿಗರೇಟು. ನಂಗೆ ಗೊತ್ತಿಲ್ಲ, ಸುಮ್ಮನೆ ಹೇಳ್ತಾ ಇದ್ದೀನಿ. ₹10 ಒಂದು ಸಿಗರೇಟು, ₹30. ₹30 ಒಂದ್ ದಿನಕ್ಕೆ ಅಂದ್ರೆ ತಿಂಗಳಿಗೆ ಎಷ್ಟಾಯ್ತು? ವರ್ಷಕ್ಕೆ ಎಷ್ಟಾಯ್ತು? ಎಷ್ಟು ದುಡ್ದಿದ್ಯಾ? ನಿಂದು ಹೆಲ್ತ್ ಎಷ್ಟು ಅಪ್ಸೆಟ್ ಆಗುತ್ತೆ? ನಿನ್ನಿಂದ ನನಗೆ ಎಷ್ಟು ಡ್ಯಾಮೇಜ್ ಆಗುತ್ತೆ? ಯಾಕೆ ಕುಡಿತೀಯಾ? ಕುಡಿಬೇಡ ಅಂತೇಳಿ ಎಲ್ಲ ಕ್ಲೀನಾಗಿ ಅವನನ್ನು ಬಿಡಿಸ್ಬಿಟ್ಟು, ಪಾಪ ಯಾರ್ಯಾರ ಮೇಲೆ ಆಣೆ ಗಿಣೆ ಎಲ್ಲ ಇಡಿಸ್ಬಿಟ್ಟು ಗಂಡನಿಗೆ ಸಿಗರೇಟ್ ಮಾಡೋದು ಬಿಡಿಸ್ಬಿಟ್ಲು. ಇವಳು ಹೋಗ್ಬಿಟ್ಟು ಎಲ್ಲ ಚೀಟಿ ಹಾಕ್ಬಿಟ್ಟು ₹12,00,000 ಹೊಡ್ಕೊಂಡು ಹೋಗ್ಬಿಟ್ಟ. ಈಗ ಇವಳಿಗೆ ಏನ್ ಮಾಡ್ಬೇಕು? ₹30 ಸಿಗರೇಟ್ ಹೇಳೋದನ್ನ ಬಿಡಿಸ್ಬಿಟ್ಟು ದೊಡ್ಡ ಜಗಳ ಮಾಡಿ, ರಾಧಾಂತ ಮಾಡಿ, 1 ವರ್ಷ ಅದಕ್ಕೆ ಆರ್ಗ್ಯುಮೆಂಟ್ ಮಾಡಿ, ಅವ್ರಿವ್ರು ತಲೆ ತಿಂದು ಯಾರೋ ನ್ಯಾಯ ತೀರ್ಮಾನ ಮಾಡಿ ಪಂಚಾಯತಿ ಗಿಂಚಾಯತಿ ಕರೆಸಿ ಅದನ್ನ ಸರಿಪಡಿಸ್ಬಿಟ್ರು. ₹30 1 ವರ್ಷ ಟೈಮ್ ತಗೊಂಡು ಸರಿಪಡಿಸಿದ್ಲು. ಈಗ ಅವನಿಗೆ ಸಂಬಳ ಎಷ್ಟು ಅಂತಂದ್ರೆ ₹45,000 ಸಂಬಳ, 50,000 ಅನ್ಕೊಳ್ಳಿ. 12,00,000 ದುಡಿಬೇಕಾದ್ರೆ ಅವ್ನಿಗೆ ಎಷ್ಟು ಸಮಯ ಬೇಕು? 2 ವರ್ಷ ಬೇಕು. 2 ವರ್ಷದ ಇವಳು ಒಂದ್ ಚಿಟಿಕೆಯಲ್ಲಿ ಹಾಳು ಮಾಡ್ಬಿಟ್ಟು ಬಂದ್ಬಿಟ್ಲು. ಈಗ ಇವಳಿಗೆ ಏನ್ ಮಾಡ್ಬೇಕು? ಕೆಲವ್ರ ಮನೇಲಿ ಈ ತರ ಹೆಣ್ಮಕ್ಳು ಮಾಡ್ತಾರೆ, ಕೆಲವ್ರ ಮನೇಲಿ ಗಂಡು ಮಕ್ಳು ಮಾಡ್ತಾರೆ. ಚಿಕ್ಕದಕ್ಕೆ ಜಗಳ ಆಡ್ಕೊಂಡು ಈಗ ದೊಡ್ಡದಕ್ಕೆ ಹೋಗಿ ಆರ್ಗ್ಯುಮೆಂಟ್ ನಡೀತಾ ಇದೆ. ಈಗ ಇವಳಿಗೆ ಏನ್ ಶಿಕ್ಷೆ, ಏನು ದಂಡ? ₹10 ₹20ಗೋಸ್ಕರ ಅಷ್ಟೆಲ್ಲ ದೊಡ್ಡದಾಗಿ ರಾದಂತ ತೆಗೆದು ಇವಾಗ ಇಷ್ಟು ಲಕ್ಷ ಕಳ್ಕೊಂಬಿಟ್ಟಲ್ಲ, ಏನ್ ಮಾಡಿದೆ? ಇದಕ್ಕೇನ್ ಶಿಕ್ಷೆ, ದಂಡ? ಇದು ಗೊತ್ತಿಲ್ಲ. ಎಲ್ರೂ ಹಂಗೆ. ಇದು ಯಾಕೆ ಅಂದ್ರೆ ಮೂಢನಂಬಿಕೆ. ದುಶ್ಚಟಗಳಿಗಿಂತಾನು ಇದು ಅದ್ಭುತ. ದುಶ್ಚಟದಲ್ಲಿ ಎಷ್ಟು ಕಲಿತಾನೆ? ಅವ್ರ ಗಂಡ ಡೈಲಿ ₹30 ಕಳಿತಾನೆ. 10 ದಿವಸಕ್ಕೆ ₹300. ಸೊ ಒಂದು 10,000, 3,000, 5,000 ಕಳಿತಾನ, 10,000 ಕಳಿತಾನ. ಕಳಿಲಿ ಬಿಡು. ಈಗ ನೀನೆಷ್ಟು ಕಳ್ದೆ? 12 ಲಕ್ಷ. 2 ವರ್ಷ ಕಷ್ಟಪಡ್ಬೇಕು. ಈಗ ಇದಕ್ಕೆ ನಿನ್ಗೇನ್ ಶಿಕ್ಷೆ? ಅದಕ್ಕೆ ಮನುಷ್ಯ ಈ ಸೂಜಿ ತೆಗೆದಲ್ಲಿ ಹೋಗೋದ್ ನೋಡ್ತಾನೆ, ಆನೆ ತೆಗೆದಲ್ಲಿ ಹೋಗೋದ್ ನೋಡಲ್ಲ ಅಂತ. ಎಲ್ರು ಹಂಗೆ ಚಿಕ್ಕದನ್ನೆಲ್ಲ ಭಾರಿ ಗಮನ ಕೊಟ್ಟು ನೋಡೋದು, ದೊಡ್ಡದನ್ನೆಲ್ಲ ಬಿಟ್ಬಿಡೋದು. ಹೊಡ್ಕೊಂಡು ಹೋಗ್ಲಿ ಅಂತ. ಇಲ್ಲಿ ಬರೋರು, ನನ್ನ ಅನುಭವದಲ್ಲಿ ಹೇಳ್ತೀನಿ, ಕೊಳ್ಳೆ ಹೊಡೆದ್ಮೇಲೆ ಊರ್ ಬಾಕ್ಲು ಹಾಕಿದ್ರು ಅಂತಾರಲ್ಲ, ಅಂತವ್ರೆ ಇಲ್ಲಿ 90% ಬರೋದು ಅವ್ರೆ.
ಇನ್ನೊಂದು 10% ಜನಗಳು ಪಾಪ ಮುಂದೆ ಹೆಜ್ಜೆ ಇಡೋದಕ್ಕಿಂತ ಮುಂಚೆ ಬಂದು ಕೇಳ್ತಾರೆ, ಸ್ವಾಮಿ ಏನ್ ಮಾಡ್ಬೇಕು ಗುರುಜಿ, ಹಿಂಗಿಂಗಿದೆ ಪ್ಲಾನ್ ಮಾಡ್ಕೊಂಡಿದೀನಿ, ಇದಾಗುತ್ತಾ ಆಗಲ್ವಾ, ಆಗಬೇಕಾದ್ರೆ ನಾನು ಏನೇನ್ ಮಾಡ್ಬೇಕು ಅಂತ. ಒಂದು 10 ಜನ ಸೇಫ್ ಝೋನ್ ಅಲ್ಲಿ ಇದ್ದು ಮಾಡಕ್ಕಿಂತ ಮುಂಚೆ ಬಂದು ಕೇಳ್ಕೊಂಡು ಹೋಗಿ ಮಾಡ್ತಾರೆ, ಅದ್ಭುತವಾಗಿ ಬದುಕ್ತಾರೆ. ನಾನು ಎಲ್ಲವನ್ನ ಹೇಳ್ಕೊಡ್ತೀನಿ, ಏನ್ ಮಾಡಬಾರ್ದು, ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು. ಇದು ತ್ರಿಶಕ್ತಿಗಳು. ಈ ಜೀವನದ ಪಾಠ ಕಲಿಬೇಕಾದ್ರೆ ಇದೆ. ಯು ವಾಂಟ್ ಟು ಪ್ಲೇ ದ ಗೇಮ್, ಯು ನೋ ದ ರೂಲ್. ಅದಕ್ಕೆ ಉತ್ತರ ಏನು ಅಂದ್ರೆ ಏನ್ ಮಾಡಬಾರ್ದು, ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋದೇ ಉತ್ತರ. ಇದನ್ನ ನಾನು ಬಂದವರೆಲ್ಲರಿಗೂ ಕೂಡ ಕಲಿಸ್ಕೊಡ್ತೀನಿ. ಅದನ್ನ ಹೇಳ್ಕೊಳ್ತಾರೆ, ಅದ್ಭುತವಾಗಿ ಮಾಡ್ತಾರೆ. ಬಟ್ 90 ಜನ ಕೊಳ್ಳೆ ಹೊಡೆದ್ಮೇಲೆ ಊರ್ ಬಾಕ್ಲಾಕಿದ್ರು. ಕೊಳ್ಳೆನೆ ಹೊಡ್ಕೊಂಡು ಹೋಗ್ಬಿಟ್ಟವ್ರೆ, ಎಲ್ಲ ಚಿನ್ನಾಭರಣ ವಜ್ರ ಹಿಡೋರು ಎಲ್ಲ ಕದ್ಕೊಂಡು ಹೋಗ್ಬಿಟ್ಟವ್ರೆ. ಇನ್ನು ಈಗ ಊರ್ ಬಾಗ್ಲಾಗಿ ಏನ್ ಪ್ರಯೋಜನ? ಈ ಊರ್ ಬಾಗ್ಲ ಹಾಕಿ ಏನ್ ಪ್ರಯೋಜನ? ನಯಾ ಪೈಸೆ ಉಪಯೋಗ ಇಲ್ಲ. ಯಾವ್ದೋ ಕಿತ್ತೋಗಿರೋ ಸಾಮಾನುಗಳು, ಬಟ್ಟೆ ಬರ, ಅವು ಇವು ಅಂತೆ. ಇದನ್ನ ಯಾರು ಎತ್ಕೊಂಡು ಹೋಗಲ್ಲ, ಎತ್ಕೊಂಡು ಹೋಗಕ್ ಸಾಧ್ಯವೂ ಇಲ್ಲ. ಎತ್ಕೊಂಡು ಹೋದ್ರೆ ಏನು ಉಪಯೋಗನೂ ಇಲ್ಲ. ಅದಕ್ಕೆ ಅದನ್ನೆಲ್ಲ ಬಿಟ್ಟು ಹೋಗ್ಬಿಡ್ತಾರೆ. ಈಗ ನೀನು ಊರ್ ಬಾಗ್ಲಾಕಿ ಏನ್ ಪ್ರಯೋಜನ? ಬರಲ್ಲ. ಅದಕ್ಕೋಸ್ಕರ ಸುಮಾರು ಜನ ಇಲ್ಲಿ ಕಳ್ಕೊಳ್ಳುವಂತವರೇ ಬರ್ತಾರೆ ಹೊರತು ಯಾರು ಮಾರ್ಗದರ್ಶನ ಪಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಆ 90 ಜನದಲ್ಲಿ ಒಂದು 60-70 ಜನ ಫಿಲ್ಟರ್ ಆಗ್ಬಿಡ್ತಾರೆ, ಮತ್ತೆ ಬರಲ್ಲ. ಯಾಕೆಂದ್ರೆ ಇವರೆಲ್ಲ ಮತ್ತೆ ಮಂತ್ರಕ್ಕೆ ಮಾವಿನಕಾಯಿ ಉದುರಿಸುವಂತವ್ರು ಇವರು. ನಾನು ಮಂತ್ರಕ್ಕೆ ಮಾವಿನಕಾಯಿ ಉದುರಿಸಲ್ಲ. ನಾನು ಅದ್ಭುತವಾಗಿ ಕ್ಯಾಟ್ರಿಬಿಲ್ ಹೇಳ್ಕೊಡ್ತೀನಿ, ಬಿಲ್ಲು ಬಾಣ ಹೇಳ್ಕೊಡ್ತೀನಿ, ಮರ ಹತ್ತೋದು ಹೇಳ್ಕೊಡ್ತೀನಿ, ಹಣ್ಣನ್ನ ದೋಟಿಯಿಂದ ಕೀಳೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ನಿನ್ಗೆ ಹಣ್ಣು ಬೇಕಾ, ಅದು ನಿನ್ ಕೈಗೆ ಬರ್ಬೇಕಾದ್ರೆ ಏನೇನೆಲ್ಲ ವಿದ್ಯೆಗಳು ಕಲಿಬೇಕು ಅದನ್ನ ಹೇಳ್ಕೊಡ್ತೀನಿ. ಈ ಮಂತ್ರಕ್ಕೆ ಮಾವಿನಕಾಯಿ ಉದುರೋ ಅಂಥದ್ದು ಇಲ್ಲ. ಅದಕ್ಕೋಸ್ಕರ ಯಾರು ರಿಪೀಟ್ ಬರಲ್ಲ. ಯಾರ್ಯಾರು ರಿಪೀಟ್ ಬರಲ್ಲ, ಇವ್ರಿಗೆ ಮಂತ್ರಕ್ಕೆ ಮಾವಿನಕಾಯಿ ಉದುರಿಸುವಂತ ಗುರುಗಳು ಬೇಕು. ಅಂತ ಗುರುಗಳಿದ್ರೆ ಖಂಡಿತವಾಗ್ಲು ಹೇಳ್ತಾರೆ, ನಿನಗೆ ಏನೋ ಮಾಟ ಮಂತ್ರ ಆಗಿದೆ, ನಿನಗೆ ಯಾರೋ ಏನೋ ಮಾಡಿಸ್ಬಿಟ್ಟವ್ರೆ, ನಿನಗೆ ವಾಮಾಚಾರ ಆಗಿದೆ, ನಿನಗೆ ಬಾನಾಮತಿ ಆಗಿದೆ, ಸೊ ನಿನಗೆ ಏನೋ ದೋಷಗಳಿದಾವೆ, ನಿನಗೆ ಏನೋ ಒಂದು ಗುರು ಶಾಪ ಇದೆ, ಹಿರಿಯರಿಂದ ನಿನಗೆ ಶಾಪ, ಸ್ತ್ರೀ ಶಾಪ ಇದೆ, ಹಿಂಗಂತ ಹೇಳಿದ್ರೆ ಅವ್ರಿಗೆ ಬಹಳ ಖುಷಿ. ಇಲ್ಲಿ ಬರೋರು ಪಾಪ ಎಷ್ಟು ಆಸೆ ಇಟ್ಕೊಂಬರ್ತಾರೆ ಅಂದ್ರೆ ಗುರುಗಳು ಏನಾದ್ರು ಹಿಂಗೆ ಹೇಳ್ತಾರೇನೋ ಅಂತ. ನಾನು ಯಾವುದು ಇದನ್ನ ಹೇಳಲ್ಲ. ಅದಕ್ಕೋಸ್ಕರ ಇವನ್ ಯಾವ ಸೀಮೆ ಗುರು, ಇವನ್ ಗುರುನೇ ಇಲ್ಲ ಅಂತ ಅಂದ್ಬಿಟ್ಟು ಹೋಗ್ಬಿಡ್ತಾನೆ. ಯಾಕಂದ್ರೆ ಅವ್ರಿಗೆಲ್ಲ ಇಂಥವ್ರು ಹೆದರ್ಸೋರ್ ಬೇಕು, ಹೇಳೋರ್ ಬೇಕು. ಹಂಗಿದ್ದಾಗ ಈಸ್ ಎ ಸೂಪರ್ ಸ್ಟಾರ್ ಗುರು ಅಂತ ಹೇಳ್ತಾರೆ. ಹಂಗೆ ಹೇಳಲಿಲ್ಲ, ವಾಸ್ತವತೆ, ನೈಜತೆ, ವೈಜ್ಞಾನಿಕವಾಗಿ, ಆಧ್ಯಾತ್ಮಿಕವಾಗಿ ಹೇಳಿದ್ರೆ ಅವ್ರಿಗೆ ನಂಬಿಕೆ ಇಲ್ಲ ಇದ್ರ ಮೇಲೆ. ಇವರು ಪಾಪ ಇನ್ನೊಂದ್ಸಲ ಬರೋದಿಲ್ಲ. ಇವ್ರಿಗೆ ಮಾರ್ಗದರ್ಶನದ ಅವಶ್ಯಕತೆ ಇಲ್ಲ. ಇವ್ರಿಗೆ ಬೇಕಾಗಿರೋದು ಮಂತ್ರ. ಇವ್ರಿಗೆ ಬೇಕಾಗಿರೋದು ಮಂತ್ರಕ್ಕೆ ಮಾವಿನಕಾಯಿ ಉದುರಿಸ್ಬೇಕು. ಹಂಗೇನಾದ್ರೂ ಏನೋ ನಿಂಬೆಹಣ್ಣು ಕಟ್ ಮಾಡಿ ದೃಷ್ಟಿ ತೆಗೆದು ಹಾಕ್ಬಿಟ್ರೆ ನಮ್ಮ ಸಮಸ್ಯೆಗಳೆಲ್ಲ ಬಗೆಹರಿದು ಬಿಡ್ಬೇಕು. ಅಂಥದ್ದು ಏನಾದ್ರು ಇದ್ರೆ ಹೇಳ್ಕೊಡಿ ಅಂತ. ನಾನು ಅಂಥದ್ದು ಯಾವುದು ಹೇಳ್ಕೊಡಲ್ಲ. ಅಂಥದ್ದು ಮಾಡಿದ್ರು ಕೂಡ ನಿಮಗೆ ರಿಸಲ್ಟ್ ಸಿಕ್ಕಂಗಿದ್ರೆ ಮಾಡಿ, ರಿಸಲ್ಟ್ ಸಿಗದೆ ಆದ್ರೆ ಮಾಡಬೇಡಿ. ಏನಕ್ಕೆ ಮಾಡ್ತೀರಾ? ಎಷ್ಟು ದಿವಸ ಅಮ್ಮ ಪಾಪ ಇಷ್ಟುದ್ದ ಯಾವುದೋ ಒಂದು ಶ್ರೀಚಕ್ರ ಕೊಟ್ಬಿಟ್ಟು ಅದಕ್ಕೆ ಮಂತ್ರ ಹಾಕಮ್ಮ ನೀವು ಮಕ್ಕಳಾಗ್ತವೆ ಅಂತಂದ್ರೆ 7 ವರ್ಷದಿಂದ ಆಗೋದ್ರಲ್ಲಿ ಐತೆ. ಇನ್ನು ಪಾಪ ಪ್ರೆಗ್ನೆಂಟು ಆಗಿಲ್ಲ. ಒಂದು ಅಟ್ಲೀಸ್ಟ್ ಪ್ರೆಗ್ನೆಂಟ್ ಆದ್ರೂ ಒಂದು ಸಮಾಧಾನ ಸಿಗೋದು. ಅವಶನ ಆಗಿದ್ರು ಏನೋ ಹೋಯ್ತು ಬಿಡು ಅಂತ ಅನ್ಕೊಳ್ಳೋರು. ಏನೂ ನಡೆದಿಲ್ಲ. ಅದಕ್ಕೆ ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ. ದಯವಿಟ್ಟು ಈ ಒಂದು ಭ್ರಮೆಯಲ್ಲಿ ಬದುಕಬೇಡಿ. ಈ ಕಲ್ಪನೆ, ಊಹೆ, ಭ್ರಮೆ, ಇದರಿಂದ ನಿಜವಾಗ್ಲೂ ನೀವು ಉದ್ಧಾರ ಆಗೋದಕ್ಕೆ ಸಾಧ್ಯವಿಲ್ಲ. ಮೊದಲು ಕೆಲಸ ಮಾಡಿ, ಬೇರೆಯವ್ರಿಗಿಂತ ಅದ್ಭುತವಾಗಿ ಕೆಲಸ ಮಾಡಿ. ಮ್ಯಾಕ್ಸಿಮಮ್ ಇಲ್ಲಿ ಗಂಡು ಮಕ್ಕಳೆಲ್ಲ ಹೆಣ್ಮಕ್ಳು ಎಲ್ಲರಿಗೂ ಜವಾಬ್ದಾರಿ, ಕರ್ತವ್ಯಗಳು ಇದ್ದೇ ಇದ್ದಾವೆ. ನಾವಿಲ್ಲಿ ಭೂಮಿ ಮೇಲೆ ಬಂದಿರೋದೇ ಋಣ ಕಳ್ಕೊಳ್ಳೋದಕ್ಕೆ, ಕರ್ಮ ಕಳ್ಕೊಳ್ಳೋದಕ್ಕೆ. ಇದು ಎರಡೇ ನಮ್ಮ ಕೆಲಸ. ಇದು ಬಿಟ್ಬಿಟ್ಟು ಮನುಷ್ಯ ತೃಪ್ತಿ ಪಡಕ್ಕೆ ಹೊಟ್ಬಿಡ್ತಾನೆ. 3ನೇ ದಾರಿ ಅವನೇ ಆಯ್ಕೆ ಮಾಡ್ಬಿಡ್ತಾನೆ. ಇಲ್ಲಿ ಬರಬಾರದ ಸಮಸ್ಯೆಗಳೆಲ್ಲ ಬರ್ತವೆ. ಕಷ್ಟಗಳು, ತೊಂದರೆಗಳು, ಅಡೆತಡೆಗಳು, ಕುಂದುಕೊರತೆಗಳು, ಲೋಪದೋಷಗಳು ಬಂದೇ ಬರ್ತವೆ. ಈ ಕರ್ಮ ಕಳ್ಕೊಳ್ಳೋದು ಹೆಂಗೆ, ಋಣ ತೀರ್ಸೋದು ಹೆಂಗೆ, ಇದ್ರ ಜೊತೆಗೇನೆ ತೃಪ್ತಿ ಪಡ್ಕೊಳ್ಳೋದು ಹೇಗೆ ಅಂತ ಹೇಳಿ ಅದ್ರ ಒಳಗಡೆನೆ ಖಂಡಿತವಾಗ್ಲೂ ಪಟ್ಕೊಳ್ಬೋದು. ಆದ್ರೆ ಮನುಷ್ಯ ಹಂಗೆ ಮಾಡೋದಿಲ್ಲ. ಆದ್ರಿಂದ ಮೊದಲು ಫ್ಯಾಕ್ಟ್, ರಿಯಾಲಿಟಿ, ಕಲ್ಪನೆಯಲ್ಲಿ ಬದುಕಬೇಡಿ. ಲಾಟ್ರಿ ತಗೊಂಡ್ಬಿಡ್ತೀನಿ, ಹೊಡೆದು ಬಿಡುತ್ತೆ, ನಾನೊಂದು 10 ಲಕ್ಷ ರೂಪಾಯಿ ಬಿಸ್ನೆಸ್ಗೆ ಹಾಕ್ಬಿಟ್ಟಿದ್ದೀನಿ, ಕೋಟ್ಯಾಂತರ ರೂಪಾಯಿ ಮಾಡ್ಬಿಡ್ತೀನಿ. ಮಾಡಲ್ಲ. ನಿನ್ನ ಕಾನ್ಫಿಡೆಂಟ್ ಒಳ್ಳೇದೇ, ಕಾನ್ಫಿಡೆಂಟ್ ಕೆಟ್ಟದ್ದು ಅಂತಲ್ಲ. ಅದನ್ನ ಕಾರ್ಯರೂಪದಲ್ಲಿ ದುಡಿದು ತೋರಿಸ್ಬೇಕೆ ಹೊರತು ಈ ರೀತಿ ಬಂದ್ಬಿಡ್ತದೆ, ಲಾಭ ಆಗ್ಬಿಡ್ತದೆ, ಆಗೋದಿಲ್ಲ. ಎಷ್ಟು ಜನ ಬೇಕು ನಿಮಗೆ? ಉದಾಹರಣೆಗಳು ಸಾವಿರಾರು ಜನಗಳನ್ನು ಉದಾಹರಣೆ ಕೊಡ್ತೀನಿ. ಉದಾಹರಣೆ ಎಲ್ಲ ಲೈವಲ್ಲಿ ತೋರಿಸ್ಬಿಡ್ತೀನಿ ನಿಮಗೆ. ಈ ಜಮೀನ್ ತಗೊಂಡ್ರೆ ಉದ್ಧಾರ ಆಗ್ಬಿಡ್ತೀನಿ, ಈ ಸೈಟ್ ತಗೊಂಡ್ರೆ ಉದ್ಧಾರ ಆಗ್ಬಿಡ್ತೀನಿ, ಈ ಬಿಸ್ನೆಸ್ ಮಾಡಿದ್ರೆ ಉದ್ಧಾರ ಆಗ್ಬಿಡ್ತೀನಿ, ಈ ಕೆಲಸ ಮಾಡಿದ್ರೆ ಉದ್ಧಾರ ಆಗ್ಬಿಡ್ತೀನಿ. ಹಂಗಂತ ಅನ್ಕೋತಾರಷ್ಟೇ, ಉದ್ಧಾರ ಆಗಲ್ಲ, ಸಾಧ್ಯವಾಗೋದಿಲ್ಲ.
ಇಲ್ಲಿ ಬಹಳ ಬಹಳ ಕಷ್ಟಪಡಬೇಕು. ನಾನು ಹೇಳ್ತಾ ಇರೋದು ಗ್ರೇಟ್ ಪ್ಲೇಯರ್ಗಳೇ ಮಣ್ಣು ಮುಕ್ಬಿಡ್ತಾರೆ. ಮಾಸ್ಟರ್ ಲೆವೆಲ್ ಅಲ್ಲಿ ಇರೋ ಅಂತವರೇ ಮಣ್ಣು ಮುಕ್ಬಿಡ್ತಾರೆ. ಅಂತವರೇ ಮಣ್ಣು ಮುಕ್ಬೇಕಾದ್ರೆ ನಿನಗೆ ಆಟನೇ ಗೊತ್ತಿಲ್ಲಲ್ಲ, ನೀನ್ ಹೆಂಗಯ್ಯ ಬದುಕ್ತೀಯ, ಹೆಂಗ್ ಸರ್ವೈವ್ ಆಗ್ತೀಯ. ಬಟ್ ಅವ್ನ್ ಕಾನ್ಫಿಡೆಂಟ್ ನೋಡಿದ್ರೆ ಲಕ್ಷ ಲಕ್ಷ ಕೋಟಿ ಕೋಟಿಗಳಲ್ಲಿ ಇರ್ತದೆ. ಇತ್ತೀಚೆಗೆ ಸುಮಾರು ಶೇರ್ ಮಾರ್ಕೆಟ್ ಅಲ್ಲಿ ಕಳ್ಕೊಂಡಿರೋ ಬೇಜಾನ್ ಜನ ಬರ್ತಾರೆ. ಲಾಸ್ಟ್ ಸತ್ಸಂಗದಲ್ಲಿ ಹೇಳದ್ನ ಏನೋ ಗೊತ್ತಿಲ್ಲ, ಮತ್ತೊಮ್ಮೆ ಹೇಳ್ಬಿಡ್ತೀನಿ, ನೋ ಪ್ರಾಬ್ಲಮ್. 12 ಕೋಟಿ ದುಡ್ಡು ಕಳ್ಕೊಂಡವನು ಶೇರ್ ಮಾರ್ಕೆಟ್ ಅಲ್ಲಿ. 4 ವರ್ಷದಲ್ಲಿ 12 ಕೋಟಿ ದುಡ್ಡು ಕಳ್ಕೊಂಡವನು. ಅವನು ಹೆಂಗ್ ಬಂದು ಹೇಳ್ತಾವನೆ ಅಂದ್ರೆ, ನಾನೀಗ ಶೇರ್ ಮಾರ್ಕೆಟ್ ಅಲ್ಲಿ ಬ್ರಹ್ಮರಾಕ್ಷಸ ಆಗ್ಬಿಟ್ಟಿದೀನಿ. ನೀವ್ ಏನ್ ಮಾಡ್ತಾರೆ, ಯಾವ್ದು ಬರ್ತದೆ ಯಾವ್ದು ಹೋಗ್ತದೆ, ಆ ರೆಡ್ ಕ್ಯಾಂಡ್ಲು ಬ್ಲೂ ಕ್ಯಾಂಡ್ಲು ಏನೇನೋ ಹೇಳ್ತಾನೆ, ಕ್ಯಾಂಡ್ಲು ಪಾಂಡ್ಲು ಅಂತ, ಅವೆಲ್ಲ ಗೊತ್ತಿಲ್ಲ. ನಾನು ಹಿಂಗೆ ಇರ್ತೀನಿ ಹಂಗೆ ಇರ್ತೀನಿ ಅಂತ. ಕೊನೆಗೆ ಯಾರನ್ನೋ ಒಬ್ಬರನ್ನ ಭೇಟಿ ಮಾಡಿಸಿ ತಗೊಳಯ ಅವನಿಗೆ ಅಂತ ಅಂದ್ಬಿಟ್ಟು ಒಂದಷ್ಟು 10 ಲಕ್ಷ ರೂಪಾಯಿ ಇದ್ರೆ ಸಾಕು, ನಾನು ಹಂಗ್ ಮಾಡ್ಬಿಡ್ತೀನಿ, ಹಿಂಗೆ ದವಾಕ್ಬಿಡ್ತೀನಿ ಅಂತ 10 ಲಕ್ಷ ಈಸ್ಕಂಡ. 1 ತಿಂಗಳಲ್ಲಿ ನಾನು 3 ಪಟ್ಟು ಮಾಡ್ಬಿಡ್ತೀನಿ ಅಂತ ಮಾಡ್ದ. 3 ತಿಂಗಳಾದ್ರೂ ಕಾಲಿಲ್ಲ. ಕಾಲ್ ಮಾಡಿದ್ರೆ ಕಾಲ್ ಎತ್ತಲಿಲ್ಲ, ಮೆಸೇಜ್ ಮಾಡಿದ್ರೆ ರಿಪ್ಲೈ ಇಲ್ಲ. ಏನ್ ಮಾಡ್ತಾ ಇದೀಯಾ ಅಂತ ಹೇಳಿ ಒಂದ್ಸಲ ಬೇರೆಯವ್ರ ನಂಬರಿಂದ ಮಾಡಿದಾಗ ಎತ್ತದ, ಕೇಳಿದ್ರೆ ಎಲ್ಲ ಹೋಗ್ಬಿಡ್ತು. ಎಲ್ಲಿ ಮತ್ತೆ ಬ್ರಹ್ಮರಾಕ್ಷಸ, ನಾನು ಅರ್ದು ಕುಡಿದ್ಬಿಟ್ಟಿದ್ದೀನಿ, ಬಂದ್ಬಿಡ್ತದ ಹಾಗೆ ಹೀಗೆ ಅಂತ. ಇವನ್ ಬರಲ್ಲ, ಇವನೆಲ್ಲ ಬರೀ ಕಳ್ಕೊಳ್ಳೋದೇ ಅಷ್ಟೇ. ಒಬ್ರ ಜೀವನ ಎಲ್ಲ ಕಳ್ಕೊಳ್ಳೋದು, ಒಬ್ರ ಜೀವನ ಎಲ್ಲ ಬರೀ ಪಡ್ಕೊಳ್ಳೋದು, ಪಡ್ಕೊಂಡಿರೋದನ್ನ ಮತ್ತೆ ಕಳ್ಕೊಳ್ಳೋದು. ಮತ್ತೆ ಶಾಶ್ವತವಾದ ಪರಿಹಾರ ಏನು, ಹೇಗಿರ್ಬೇಕು? ಇದಕ್ಕೆ ನಮಗೆ ನಿಗ್ರಹ ಅಂತ ಕರೀತಾರೆ. ಯಾರ್ಯಾರಿಗೆ ನಿಗ್ರಹ ಮಾಡೋದು ಗೊತ್ತು, ಇವರೆಲ್ಲವನ್ನ ಸಾಧಿಸ್ತಾರೆ. ಇವ್ರಿಗೆ ಸೋಲಿಲ್ಲದ ಸರದಾರ ಅಂತ ಕರೀತಾರೆ. ಆ ಸೋಲಿಲ್ಲದ ಸರದಾರ ಆಗ್ಬೇಕಾದ್ರೆ ಏನೇನ್ ಮಾಡಬೇಕು ಅದು ನಿಮಗೆ ಗೊತ್ತಾಗೋದಿಲ್ಲ. ಇದನ್ನೇ ಕಲಿಬೇಕಾಗಿರುವಂತ ರಹಸ್ಯ. ಸೂತ್ರಗಳು, ತಂತ್ರಗಳು, ಯುಕ್ತಿ, ಇದೆಲ್ಲವೂ ಕೂಡ ಮನುಷ್ಯನಿಗೆ ರಹಸ್ಯಗಳು. ಈ 4 ಇದ್ದಾಗ ಮಾತ್ರ ಅವನ್ ಮನುಷ್ಯ ಬೆಳಿತಾನೆ, ಖಂಡಿತವಾಗ್ಲೂ ಮುಂದೆ ಉಳಿತಾನೆ, ಇನ್ನೊಂದಷ್ಟು ಜನನ ಬೆಳೆಸ್ತಾನೆ. ಯಾರ್ಯಾರಿಗೆ ಪಾಪ ಇವೆಲ್ಲ ಗೊತ್ತಿಲ್ಲ, ಇವರೆಲ್ಲರೂ ಕೂಡ ಜೀವನದಲ್ಲಿ ಎಡು ಬೀಳ್ತಾನೆ ಇರ್ತಾರೆ. ಒಬ್ಬ 1 ಸಲ ಬಿದ್ದ, 2 ಸಲ ಬಿದ್ದ, 3 ಸಲ ಬಿದ್ದ, 4ನೇ ಸಲ ಸತ್ತ, 5-6 ಸಲ 6-7 ಸಲ ಬಿದ್ದ, 8ನೇ ಸಲ ಸತ್ತ, 10-15 ಸಲ ಬಿದ್ದ, ಪಾಪ 11ನೇ ಸಲ ಸತ್ತ. ಸೊ ಹಿಂಗೆ ಪಾಪ ಎಲ್ಲ ಜೀವನ ಪೂರ್ತಿ ಮಾಡ್ತಾನೆ ಇರ್ತಾರೆ. ಯಾಕೆಂದ್ರೆ ಮಾರ್ಗದರ್ಶಕರಿಲ್ಲದೇನೆ, ಕಲ್ತಿರೋರ ಬಗ್ಗೆ ತಿಳ್ಕೊಳ್ಳದೇನೆ ತಾನೇ ಸ್ವಿಮ್ಮಿಂಗ್ ಕಲಿತೀನಿ ಅಂತ ಹೋಗ್ತಾನಲ್ಲ, ಇವನು ಸಾಯೋದ್ ಗ್ಯಾರಂಟಿ. ನೀರು ಕುಡಿದು ಸಾಯ್ತಾನೆ, ಆಸ್ಪತ್ರೆಗಾದ್ರೂ ಹೋಯ್ತಾನೆ. ಯಾರಾದ್ರೂ ಗೊತ್ತಿದ್ರೆ ಅದ್ಭುತವಾಗಿ ಈಜನ್ನ ಹೇಳ್ಕೊಡ್ತಾರೆ. ಅದೇ ರೀತಿ ವ್ಯಾಪಾರ ವ್ಯವಹಾರದನ್ನಾಗ್ಲಿ, ಏನೇ ಮೂಲವಾದ ನಿರ್ಧಾರಗಳು, ದೊಡ್ಡದು ಬೃಹದಾಕಾರವಾಗಿರೋ ನಿರ್ಧಾರ ತಗೊಳಂಗಿದ್ರೆ ಒಂದ್ಸಲ ಬನ್ನಿ, ಕುತ್ಕೊಳ್ಳಿ, ಕೇಳಿ. ಯಾರು ವೃತ್ತಿಪರ ಇರ್ತಾರೆ, ಯಾರು ಪ್ರೊಫೆಷನಲಿಸ್ಟ್ ಇರ್ತಾರೆ, ಅರಿತವರು, ತಿಳಿದವರು, ಎಚ್ಚರಿಕೆ ಜಾಗೃತಿ ಉಳ್ಳಂಥವರು, ಪ್ರಜ್ಞಾವಂತಿಕೆ ವಿವೇಚನೆ ತಿಳಿದಂಥವ್ರು, ಅಂಥವ್ರ ಬಳಿ ಹೋಗಿ ಕುತ್ಕೊಂಡು ಏನು ಎತ್ತ ಅಂತ ಮೊದಲು ಪ್ಲಾನ್ ಮಾಡಿ. ಮರ ಕಟ್ ಮಾಡಕ್ 5 ನಿಮಿಷ, ಶಾರ್ಪ್ ಮಾಡಕ್ 10 ನಿಮಿಷ ಕುತ್ಕೊಂಡು ಪ್ಲಾನ್ ಮಾಡಿ. ಆತರ ಪಡ್ಬೇಡಿ. ಆತರಗಾರನಿಗೆ ಬುದ್ಧಿಮಟ್ಟ, ತಾಳಿದವನು ಬಾಳಿಯಾನು. ಇದೆಲ್ಲ ಹಿರಿಯರು ಹೇಳ್ಕೊಟ್ಟಂತ ಪರಮ ರಹಸ್ಯಗಳು. ತಾಳಿದವನು ಬಾಳಿಯಾನು. ಯೋಚನೆ ಮಾಡಿ 100 ಸಲ ಯೋಚನೆ ಮಾಡಿ. ಏನ್ ತಲೆ ಕೆಡಿಸ್ಕೊಂಬೇಡಿ. ಯಾಕೆಂದ್ರೆ ಯೋಗ್ಯತೆ ಅರ್ಹತೆಗೆ ಮೀರಿ ಏನನ್ನೋ ಮಾಡಕ್ ಹೊರಟಿದ್ದೀರಾ. ಇದರಲ್ಲಿ ಸೋಲು ಗೆಲುವು ಸಹಜ, ಲಾಭ ನಷ್ಟ ಸಹಜ, ಒಳ್ಳೆದು ಕೆಟ್ಟದ್ದು ಸಹಜ, ಬದುಕೋದು ಸಾಯೋದು ಸಹಜ. ಎಲ್ಲವೂ ಕೂಡ ಸಾಧ್ಯತೆಗಳಿದೆ. ಬದುಕ್ತೀರಾ ಇಲ್ಲ ಸಾಯ್ತೀರಾ. ಬದುಕಿದ್ರೆ ಭಗವಂತನ ಇಚ್ಛೆ, ಬದುಕ್ತೆ. ಬಟ್ ಸತ್ತೋಗ್ಬಿಟ್ರೆ, ಲಾಸ್ ಆಗ್ಬಿಟ್ರೆ, ಕಳ್ಕೊಂಬಿಟ್ರೆ, ಹೋಗ್ಬಿಟ್ರೆ, ವಾಟ್ ಈಸ್ ನೆಕ್ಸ್ಟ್? ಮುಂದೇನು? ಆ ಮುಂದೇನು ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲದಿರೋದ್ರಿಂದ ಯಾರಿಗಾದ್ರೂ ಏನಾದ್ರೂ ಮಾರ್ಗದರ್ಶನ ಬೇಕು ಅಂದ್ರೆ, ಪರಿಹಾರಗಳು ಬೇಕು ಅಂದ್ರೆ, ಸಮಸ್ಯೆಗಳಿಗೆ ನೇರವಾಗಿ ಬಂದು ಭೇಟಿ ಮಾಡಿ. ನಿಮ್ಮ ಹಿನ್ನೆಲೆ ಪೂರ್ವಾಪರಗಳನ್ನ ತಿಳಿದೇನೆ, ಖಂಡಿತವಾಗ್ಲೂ ಸಮಸ್ಯೆಗೆ ಮೂಲ ಕಾರಣವನ್ನ ಹುಡುಕದೇನೆ ಪರಿಹಾರಗಳು ಸಿಗೋದಕ್ಕೆ ಸಾಧ್ಯವಿಲ್ಲ. ಯಾರೂ ಇದನ್ನ ಪರಿಹಾರ ಕೊಡೋದಕ್ಕೂ ಸಾಧ್ಯವಿಲ್ಲ. ಮೊದಲು ಸಮಸ್ಯೆಗೆ ಮೂಲ ಕಾರಣ ತಿಳಿದ್ರೆ ಮಾತ್ರ ಪರಿಹಾರಗಳು ಸಿಗ್ತವೆ, ಇಲ್ಲಾಂದ್ರೆ ಇಲ್ಲ. ಸಾಕಷ್ಟು ಜನ ಕಾಲ್ ಮಾಡ್ತಾರೆ, ನಾನು ಬರೋದಕ್ಕೆ ಸಾಧ್ಯವಿಲ್ಲ, ನನ್ನ ಹತ್ರ ಅಂಥವ್ರು ಬರಬೇಡಿ. ನಮ್ಮ ಗುರುಗಳು ಹೇಳ್ಕೊಟ್ಟವ್ರು 3 ಮಾರ್ಗ. 50% ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಪ್ರಶ್ನೆ ಕೇಳ್ತಾರೆ ಎಲ್ಲದಕ್ಕೂ ಉತ್ತರಗಳು ಸಿಗ್ತವೆ. ಸತ್ಸಂಗಕ್ಕೆ ಬನ್ನಿ, ಕೇಳ್ಕೊಳ್ಳಿ. ಅದ್ಭುತವಾಗುವ 6ಕ್ಕೊಂದು
ವಿಶೇಷ ಕಾರ್ಯಕ್ರಮ, ಅದರಲ್ಲಿ ನೀವು ಕೇಳೋವಂಥ ಪ್ರಶ್ನೆಗೆ ಉತ್ತರಗಳು. ನನ್ನ ಹತ್ರ ಬರೋ ಅವಶ್ಯಕತೆ ಇಲ್ಲ. ಇನ್ನು 30% ಯಾರು ನೇರವಾಗಿ ಬಂದು ಭೇಟಿ ಮಾಡ್ತೀರಾ ಅಂಥವ್ರಿಗೆ ಈ 50 ಜೊತೆಗೆ 30% ರಹಸ್ಯಗಳನ್ನು ತಿಳಿಸ್ತೀನಿ. ಅದು ನಿಮ್ಮ ವೈಯಕ್ತಿಕವಾಗಿ ಏನು ಅಂತ ತಿಳ್ಕೊಂಡಾಗಲೇ ಹೇಳಕ್ಕೆ ಸಾಧ್ಯ. ಇನ್ನೊಂದು 20% ನಾನು ಮಾಡೋ ಆನ್ಲೈನ್ ಆಫ್ಲೈನ್ ಕ್ಲಾಸ್ಗಳಿಗೆ ಬನ್ನಿ, ಅದರಲ್ಲಿ ನಿಮ್ಗೆಲ್ಲವನ್ನು ಹೇಳ್ಕೊಡ್ತೀನಿ. ಇದು ಬಿಟ್ಟು ಫೋನ್ ಸರ್ವಿಸು ಅದು ಇದೆಲ್ಲ ನಾನು ಮಾಡೋದಿಲ್ಲ. ಯಾರ್ಯಾರಿಗೆ ಫೋನ್ ಸರ್ವಿಸ್ ಬೇಕು ಫೋನಲ್ಲೇ ಪರಿಹಾರಗಳು ತಿಳಿಸಿ ಮಾರ್ಗದರ್ಶನ ಕೊಡಿ, ನಾನು ಕೊಡೋದಿಲ್ಲ. ದಯವಿಟ್ಟು ಯಾರು ಕಾಲ್ ಮಾಡಬೇಡಿ. ಓನ್ಲಿ ವಾಟ್ಸಪ್ ವಾಯ್ಸ್ ಮೆಸೇಜ್ ಆರ್ ಟೆಕ್ಸ್ಟ್ ಮೆಸೇಜ್ ಐ ನೀಡ್ ಅಪಾಯಿಂಟ್ಮೆಂಟ್ ಅಂತ ಹೇಳಿದ್ರೆ ನಿಮ್ಗೆ ಅಡ್ರೆಸ್ಸು ಲೊಕೇಶನ್ ಕಳಿಸ್ತೀನಿ, ನೇರವಾಗಿ ಬಂದು ಭೇಟಿ ಮಾಡಿ. ಕಾಲ್ ಮಾಡೋ ಅವಶ್ಯಕತೆ ಇಲ್ಲ. ದಿನಕ್ಕೆ 300-400 ಮಿಸ್ ಕಾಲ್ ಬರ್ತದೆ, ಎಲ್ಲರದು ಅಟೆಂಡ್ ಮಾಡೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಓನ್ಲಿ ವಾಯ್ಸ್ ಮೆಸೇಜ್ ಆರ್ ಟೆಕ್ಸ್ಟ್ ಮೆಸೇಜ್ ಐ ನೀಡ್ ಅಪಾಯಿಂಟ್ಮೆಂಟ್ ಅಷ್ಟೇ. ನಿಮ್ಮ ಹೆಸರು ಫೋಟೋ ಕಳಿಸಿ, ಅಡ್ರೆಸ್ಸು ಲೊಕೇಶನ್ ಕಳಿಸ್ತೀನಿ, ಇಂಥ ದಿವಸ ಬನ್ನಿ ಅಂತ ಹೇಳ್ತೀನಿ, ಹೇಳಿದ ಸಮಯಕ್ಕೆ ಬಂದರೆ ಸಿಗ್ತೀನಿ. ಬಂದ ಮೇಲೆ ನಿಮ್ಮ ಹಿನ್ನೆಲೆ ಪೂರ್ವಾಪರ ತಿಳಿದ ಮೇಲೆ ಮುಂದಿನ ಹೆಜ್ಜೆ. ಸೊ ಇವತ್ತಿನ ಸತ್ಸಂಗ ಕಾರ್ಯಕ್ರಮಕ್ಕೆ ಯಾರ್ಯಾರೆಲ್ಲ ಆಗಮಿಸಿದ್ರಿ, ಬಂದ್ರಿ, ಕೇಳಿದ್ರಿ, ನೋಡ್ತಾ ಇದ್ದೀರಾ ಮುಂದೆ, ಇವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕೊಟ್ಟು ಈ ಒಂದು ಸತ್ಸಂಗ ಕಾರ್ಯಕ್ರಮದಲ್ಲಿ ಮಂತ್ರಕ್ಕೆ ಮಾವಿನಕಾಯಿ ಉದರಲ್ಲ ಅನ್ನೋದನ್ನ ಉದಾಹರಣೆ ಮೂಲಕ ಸಂಕ್ಷಿಪ್ತವಾಗಿ ಎಲ್ಲವನ್ನ ತಿಳಿಸಿದ್ದೀನಿ. ಅರ್ಥ ಮಾಡ್ಕೊಳ್ಳೋರಿಗೆ ಇದೇ ಪರಮಜ್ಞಾನ, ಬ್ರಹ್ಮಜ್ಞಾನ. ಅರ್ಥ ಆಗದಿದ್ದವರು ಇನ್ನೊಂದ್ಸಲ ನೋಡಿ, ಮಗದೊಮ್ಮೆ ಮತ್ತೊಮ್ಮೆ ನೋಡ್ತಾನೆ ಇರಿ. ಖಂಡಿತವಾಗಲೂ ಒಂದಲ್ಲ ಒಂದು ದಿವಸ ನಾನು ಹೇಳುವಂಥ ಎಲ್ಲ ರಹಸ್ಯಗಳು, ತಂತ್ರಗಳು, ಸೂತ್ರಗಳು, ಯುಕ್ತಿಗಳು ನಿಮ್ಮ ತಲೆ ಒಳಗಡೆ ಮನಮಸ್ತಿಷ್ಕದಲ್ಲಿ ಹೋಗೇ ಹೋಗುತ್ತೆ, ಗ್ಯಾರಂಟಿ ಹೋಗುತ್ತೆ. ಒಂದೇ ಪುಸ್ತಕನ ನಾನು ಹಲವಾರು ಬಾರಿ ಓದಿದಾಗ ಬೇರೆ ಬೇರೆ ಉತ್ತರಗಳು ಸಿಗ್ತವೆ, ಬೇರೆ ಬೇರೆ ಜ್ಞಾನ ಪ್ರಾಪ್ತಿ ಆಗುತ್ತೆ, ಬೇರೆ ಬೇರೆ ಥರ ಐಡಿಯಾಗಳೆಲ್ಲ ಸಿಗ್ತವೆ. ಭಗವದ್ಗೀತೆ 20 ವರ್ಷ ಇದ್ದಾಗ ಒಂದ್ಸಲ ಓದಿದ್ದೀನಿ, ಆಗ ನಾನು ಅರ್ಥ ಮಾಡ್ಕೊಂಡಿದ್ದೆ ಬೇರೆ. 30 ವರ್ಷಕ್ಕೆ ಓದಿದ್ದೀನಿ, ಆಗ ಬೇರೆ. 40 ವರ್ಷಕ್ಕೆ ಓದಿದ್ದೀನಿ, ಆಗ ಬೇರೆ. ಈಗ ಮತ್ತೊಮ್ಮೆ ಜನವರಿಯಿಂದ ಓದೋದಕ್ಕೆ ಶುರು ಮಾಡಿದ್ದೀನಿ, ಈಗ ನನಗೆ ಅರ್ಥ ಆಗ್ತಿರೋದೇ ಬೇರೆ. ಆದ್ರಿಂದ ಪ್ರತಿ ವಿಷಯಗಳನ್ನ ಮತ್ತೊಮ್ಮೆ ನೋಡ್ತಾ ಇದ್ರೆ ನಿಮ್ಮ ಮನಮಸ್ತಿಷ್ಕ ತುಂಬಿಕೊಳ್ತಾ ಇರುತ್ತೆ. ಆದ್ರಿಂದ ನನ್ನ ಎಲ್ಲ ವಿಡಿಯೋಗಳು, ಎಲ್ಲರೂ ಶಾಸ್ತ್ರ ಹೇಳ್ತಾರೆ ಆ ರಾಶಿ ಈ ರಾಶಿ, ನಾನು ಆ ಥರದ್ದೆಲ್ಲ ಮಾಡೋದಿಲ್ಲ. ಜೀವನಕ್ಕೆ ಉಪಯುಕ್ತವಾಗುವಂತಹ ಕೇವಲ ಸೂತ್ರಗಳನ್ನ, ರಹಸ್ಯಗಳನ್ನ, ಜೀವನದ ಎಲ್ಲ ಆಯಾಮಗಳನ್ನ, ಮಜಲುಗಳನ್ನ, ಸ್ತರಗಳನ್ನ ಎಳೆಯಾಗಿ ಬಿಡಿಸ್ತಾ ಹೋಗ್ತಾ ಇರ್ತೀನಿ. ನನ್ನ ರೀಲ್ಸ್ ನೋಡ್ಬೋದು, ವಿಡಿಯೋಗಳು ನೋಡ್ಬೋದು, ಸತ್ಸಂಗ ಕಾರ್ಯಕ್ರಮ, ಪಾಡ್ಕಾಸ್ಟ್ಗಳು ಯಾವುದ್ರಲ್ಲಿ ಬೇಕಾದ್ರೆ ನೋಡ್ಕೊಳ್ಳಿ. ಎಲ್ಲದರಲ್ಲೂ ನಾನು ಹೇಳೋದಿದೆ, ನಾನು ಯಾರಿಗೂ ಭ್ರಮೆ ಹುಟ್ಟಾಕುವಂಥ ಕೆಲಸ ಮಾಡೋದಿಲ್ಲ. ಕೇವಲ ವಾಸ್ತವತೆ, ರಿಯಾಲಿಟಿ ಬೇಸ್. ಸೊ ಈ ರೀತಿಯಲ್ಲೇ ಇರ್ತದೆ. ಅದಕ್ಕೋಸ್ಕರ ಇದನ್ನ ಹೆಚ್ಚಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ. ಓಕೆ ಸ್ನೇಹಿತರೆ, ಮುಂದಿನ ವಾರ ಇನ್ನೊಂದು ಅತ್ಯದ್ಭುತವಾದ ವಿಷಯದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೇದಾಗ್ಲಿ. ನಾನು ನಿರ್ಗಮಿಸ್ತಾ ಇದ್ದೀನಿ. ಓಂ ಶ್ರೀ ಗುರುಭ್ಯೋ ನಮಃ.